ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ವೇದಾಂತು SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮತ್ತೆ ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ, ಪ್ರಿಪರೇಷನ್ ಕೂಡ ಚೆನ್ನಾಗಿ ನಡೆಸ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದಾ? ಆಲ್ ರೈಟ್. ಸೊ ಮಕ್ಕಳೇ, ನಿಮಗೆ ಗೊತ್ತೇ ಇದೆ, ಆಲ್ರೆಡಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅನ್ನುವಂಥ ಚಾಪ್ಟರ್ ಅನ್ನ ನಾವು ಲೈವ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಒನ್ ಶಾಟ್. ಹೌದಾ? ಓಕೆ, ನೀವೆಲ್ಲರೂ ಅಟೆಂಡ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದ್ ವೇಳೆ ನೋಡಿಲ್ಲ, ಅಟೆಂಡ್ ಆಗಿದ್ದಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ವಾಚ್ ಮಾಡಿ. ಫೈನ್. ಇನ್ನು ಈ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ತುಂಬಾ ಕ್ವಶನ್ಸ್ಗಳು ಬರ್ತವೆ. ಸ್ಪೆಷಲಿ ಪ್ರೂವಿಂಗ್ ಪಾರ್ಟ್ ಏನಿದೆ ಅಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಗಳು. ಸೊ ಹಾಗಿದ್ರೆ ಈ ಪ್ರೂವಿಂಗ್ ಕ್ವಶನ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಸಾಲ್ವ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದಾಗ ಪ್ರೂವಿಂಗ್ ಕ್ವಶನ್ಸ್ ಗಳನ್ನೇ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ನಲ್ಲಿ ಬರತಕ್ಕಂತ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೊರಟಿದೀವಿ. ಓಕೆ, ಸೊ ತುಂಬಾನೇ ಕ್ವೆಶನ್ಸ್ ಗಳಿದೆ, ಎಲ್ಲ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಗಳಿದೆ. ಎಷ್ಟು ಸಾಧ್ಯನೋ ಅಷ್ಟು ಇವತ್ತಿನ ಸೆಷನ್ ಅಲ್ಲಿ ಸಾಲ್ವ್ ಮಾಡೋಣ. ಬಾಕಿ ಮತ್ತೆ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಅಥವಾ ಬೇರೆ ಲೈವ್ ಮೂಮೆಂಟ್ ಅಲ್ಲಿ ನಾವು ಉಳಿದಿರುವಂತಹ ಕ್ವೆಶನ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಆಲ್ ರೈಟ್. ಅದೆಲ್ಲಕ್ಕಿಂತ ಹೆಚ್ಚಿಗೆ ನಿಮ್ಮ ಒಂದು ಎಫರ್ಟ್ ತುಂಬಾನೇ ಮುಖ್ಯ. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ, ಎಷ್ಟು ಫಾರ್ಮುಲಾಗಳ ಜೊತೆಗೆ ಥರವಾಗಿ ನೀವು ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಿರೋ, ಅವಾಗ ನಿಮಗೆ ಪ್ರಾಕ್ಟೀಸ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಆಲ್ ರೈಟ್. ಸರಿ, ಇಷ್ಟು ಹೇಳ್ತಾ ಇನ್ನ ತಡ ಮಾಡೋದು ಬೇಡ. ಇವತ್ತಿನ ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಲೆಕ್ಚರ್ ಸೆಷನ್ ಅನ್ನ ಶುರು ಮಾಡೋಣ. ಕ್ಲಿಯರ್? ಓಕೆ, ಸೊ ಆಲ್ರೆಡಿ ನಾನು ಹೇಳಿದ ಹಾಗೆ ಇದು LBA ಬೇಸ್ಡ್ ಕ್ವೆಶನ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, LBA ಬೇಸ್ಡ್ ಕ್ವೆಶನ್ ಗಳನ್ನೇ ನಾವು ಸಾಲ್ವ್ ಮಾಡೋದಕ್ಕೆ ಹೊರಟಿರೋದು ಅಂತ. ಡನ್. ಇನ್ನು ಈ ಒಂದು ಟ್ರಿಗ್ನೋಮೆಟ್ರಿಯಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು. ಹೌದಾ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು ಯಾವ್ದ್ಯಾವುದು? ಸೈನು, ಕಾಸ್, ಟ್ಯಾನು, ಸೀಕೆಂಟ್, ಕೊಸಿಕೆಂಟ್, ಕಾಟ್. ಹೌದಾ? ಇವುಗಳನ್ನೆಲ್ಲ ನಾವು ತಿಳ್ಕೊಂಡಿರ್ಬೇಕು. ಅಂದ್ರೆ ಸೈನ್ ಇಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್, ಕಾಸ್ ಇಸ್ ಈಕ್ವಲ್ ಟು ಬೇಸ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. ಹೌದಾ? ಇವೆಲ್ಲ ಕಾನ್ಸೆಪ್ಟ್ಗಳು ನಿಮ್ಮ ತಲೆಯಲ್ಲಿ ಇರಬೇಕು. ಇದನ್ನೆಲ್ಲ ಆಲ್ರೆಡಿ ಒನ್ ಶಾಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದಾಗಿದೆ. ಇದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಹೌದಾ? ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನು ಕೂಡ ನಾವು ಒನ್ ಶಾಟ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಇನ್ನು ಅದರ ಜೊತೆಗೆ ತುಂಬಾ 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 ಇಂಪಾರ್ಟೆಂಟ್ ಆಗಿರುವಂತದ್ದು ಮತ್ತೊಂದು ಯಾವ್ದಪ್ಪ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ಗಳು. ಓಕೆ, ಸೊ ಈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗಳ ಸಹಾಯದಿಂದನೇ ನಾವು ಈಗ ಪ್ರೂವಿಂಗ್ ಕ್ವೆಶನ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿರೋದು. ಮೊದಲನೇದಾಗಿ ಅದರಲ್ಲಿ 3 ರೀತಿ ಬರುತ್ತಲ್ವಾ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಅದರಿಂದ ನಾವು ಇನ್ನೂ 2 ಫಾರ್ಮುಲಾಗಳನ್ನ ತೆಗಿತೀವಿ. ದಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಹೌದಾ? ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಆದ್ರೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಹಾಗೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಮತ್ತೊಂದು. ಓಕೆ, ಅಂಡ್ ಫೈನಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಸೊ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು 1 ಆಗುತ್ತೆ. ಅದೇ ರೀತಿ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ವಿಲ್ ಬಿ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಥೀಟಾ. ಓಕೆ, ಇವುಗಳನ್ನು ಕೂಡ ನಾವು ಲೈವ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂದ್ರೂ ಇದು ತಲೆಯಲ್ಲಿ ಇರಬೇಕು, ನೀವು ಮರಿಬಾರ್ದು. ಇವುಗಳನ್ನ ಅಪ್ಲೈ ಮಾಡ್ತಿದೀವಿ ಅಂತ ನೆನಪಿಸೋದಕ್ಕೆ ನಾನು ಮತ್ತೊಮ್ಮೆ ಇಲ್ಲಿ ಬರ್ದಿದ್ದೀನಿ. ಕ್ಲಿಯರ್ ಅಲ್ಲ? ಹಾಗಿದ್ರೆ ಇನ್ನ ತಡ ಮಾಡೋದು ಬೇಡ, ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫೈನ್. ಓಕೆ, ಸೊ ಮೊದಲನೇದಾಗಿ ಏನಿದೆ? ಪ್ರೂವ್ ದಟ್ ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ. ಓಕೆ, ಸೊ ಈಗ ನಾವಿದನ್ನ ಪ್ರೂವ್ ಮಾಡಬೇಕು. ನೋಡಿ, ಅಲ್ಲಿ ಡಿಫಿಕಲ್ಟು, ಆವರೇಜು, ಈಸಿ ಅಂತೆಲ್ಲ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ. ದಿಸ್ ಇಸ್ ರಿಯಲಿ ನಾಟ್ ಡಿಫಿಕಲ್ಟ್ ಕ್ವೆಶನ್. ನಿಜ ಹೇಳ್ತೀನಿ, ಈಗ ಸಾಲ್ವ್ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಇದು ಡಿಫಿಕಲ್ಟ್ ಲೆವೆಲ್ ಆಫ್ ಕ್ವೆಶನ್ ಅಲ್ವೇ ಅಲ್ಲ ಅಂತ. ಓಕೆ, ಹಾಗಿದ್ರೆ ಹೌದಾ ಅಲ್ವಾ ನೋಡೋಣ. ಆಲ್ ರೈಟ್. ಸೊ ಮಾಡ್ತೀನಿ ಮೊದಲನೇದಾಗಿ ಅಂದ್ರೆ ಐ ವಿಲ್ ಡೂ ಒನ್ ಥಿಂಗ್. ನೋಡಿ, ಇಲ್ಲಿ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಕ್ಯೂಬ್ ಥೀಟಾ ಇದೆ. 2 ಇದೆ ಅಲ್ಲ, ಅದನ್ನ ಬಿಟ್ಬಿಡ್ರಿ, ಇಗ್ನೋರ್ ದಟ್. ಇಲ್ಲಿ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಕ್ಯೂಬ್ ಥೀಟಾ ಇದೆ. ಹೌದಾ? ಸರಿ, ಇಲ್ಲಿ ಸೈನ್ ಇದೆ, ಸೈನ್ ಕ್ಯೂಬ್ ಥೀಟಾ ಇದೆ, ಇಲ್ಲಿ ಸೈನ್ ಥೀಟಾ ಇದೆ. ಅನಲೈಸ್ ಮಾಡ್ತಿದೀವಿ ಪ್ರಶ್ನೆನ. ಹೌದಾ?
ಕೊಟ್ಟರೆ ಕಾಟ್ ಟೀಟಾ ಕೊಟ್ಟರೆ. ನಮಗೆ ಗೊತ್ತು ಕಾಟ್ ಟೀಟಾ ಈಸ್ ನಥಿಂಗ್ ಬಟ್ ಕಾಸ್ ಬೈ ಸೈನ್. ಕರೆಕ್ಟ್ ಅಲ್ವಾ? ಕಾಟ್ ಟೀಟಾ ಇಸ್ ನಥಿಂಗ್ ಬಟ್ ಕಾಸ್ ಡಿವೈಡೆಡ್ ಬೈ ಸೈನ್. ಓಕೆ, ಸೊ ಹಾಗಿದ್ರೆ ಎಲ್ ಎಚ್ ಎಸ್ ಅಲ್ಲಿ ನಾವು ಕಾಸ್ ಬೈ ಸೈನ್ ಬರೋ ರೀತಿ ಮಾಡ್ಕೊಂಡ್ರೆ ಅದೇನಾಗುತ್ತೆ? ಕಾಟ್ ಟೀಟಾ ಆಗುತ್ತೆ. ಸಚ್ ದಟ್ ಕಾಟ್ ಟೀಟಾ ಇಸ್ ಈಕ್ವಲ್ ಟು ಕಾಟ್ ಟೀಟಾ ಈಕ್ವಲ್ ಆಗಿ ಹೋಗುತ್ತೆ. ಹಾಗಿದ್ರೆ ಎಲ್ ಎಚ್ ಎಸ್ ಅನ್ನ ನಾವು ಆರ್ ಎಚ್ ಎಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ರೆ ವಾಟ್ ವಿ ಆರ್ ಸಪೋಸ್ ಟು ಡೂ? ಸಾಲ್ವ್ ಮಾಡ್ತಾ ಹೋಗ್ಬೇಕು. ನಮ್ಮ ಉದ್ದೇಶ ಏನು? ಎಲ್ ಎಚ್ ಎಸ್ ಅಲ್ಲಿ ಕಾಟ್ ಟೀಟಾ ತಗೊಂಡ್ಬರೋದು. ಡನ್. ಸರಿ, ಹಾಗಿದ್ರೆ ಹೇಗ್ ಮಾಡೋದು ನೋಡೋಣ ಈಗ. ಸೊ ನೋಡಿ, ನಾನು ಎರಡರಲ್ಲೂ ಕೂಡ ಕಾಮನ್ ಆಗಿ ಇರ್ತಕ್ಕಂಥ ಕಾಸ್ ಟೀಟಾನ ಹೊರಗೆ ತೆಗಿತೀನಿ. ಓಕೆ, ಕಾಸ್ ಟೀಟಾವನ್ನ ಹೊರಗಡೆ ತೆಗೆದ್ರೆ ಉಳಿಯೋದೇನಿಲ್ಲಿ? ಏನು ಉಳಿದಿಲ್ಲ, 1 ಉಳಿತು. ಕಾಸ್ ಟೀಟಾ ಇಂಟು 1 ಇಸ್ ಕಾಸ್ ಟೀಟಾ ಮೈನಸ್ 2 ಆಸ್ ಇಟ್ ಈಸ್. ನೋಡಿ, ಕಾಸ್ ಕ್ಯೂಬ್ ಟೀಟಾದಲ್ಲಿ ಒಂದು ಕಾಸ್ ಟೀಟಾ ಹೊರಗೆ ತೆಗೆದ್ರೆ ಬಾಕಿ ಉಳಿದಿದ್ದೇನು? ಕಾಸ್ ಸ್ಕ್ವಯರ್ ಟೀಟಾ ಉಳಿತು. ಕರೆಕ್ಟ್ ಅಲ್ವಾ? ಕಾಸ್ ಕ್ಯೂಬ್ ಅಲ್ಲಿ ಕಾಸ್ ಕ್ಯೂಬ್ ಹೇಗಾಗುತ್ತೆ? ಕಾಸ್ ಇಂಟು ಕಾಸ್ ಇಂಟು ಕಾಸ್. ಹೌದಾ? ಸೊ ಈ 3 ಕಾಸ್ಗಳಲ್ಲಿ ಒಂದು ಕಾಸ್ ಹೊರಗೆ ಬಂದಿದೆ ಅಂದ್ರೆ ಉಳಿದಿದ್ದೆ ಕಾಸ್ ಸ್ಕ್ವಯರ್ ಟೀಟಾ ಡಿವೈಡೆಡ್ ಬೈ, ಇಲ್ಲಿನೂ ಸೇಮ್ ಕಥೆ. ಸೊ ಎರಡೂ ಟರ್ಮ್ಗಳಲ್ಲಿ ಸೈನ್ ಕಾಮನ್ ಇದೆ. ಸೊ ಲೆಟ್ ಮೀ ಟೇಕ್ ಔಟ್ ಸೈನ್ ಟೀಟಾ. ಈಗ ಉಳಿದಿದ್ದೇನಿಲ್ಲಿ? 2 ಸೈನ್ ಸ್ಕ್ವಯರ್ ಟೀಟಾ ಮೈನಸ್ 1. ಆಲ್ರೆಡಿ ಸೈನ್ ಟೀಟಾ ಹೊರಗೆ ತೆಗ್ದಿದೀವಲ್ಲ, ಸೈನ್ ಟೀಟಾ ಹೊರಗೆ ತೆಗೆದ್ಮೇಲೆ ಇಲ್ಲಿ ಉಳಿದಿದ್ದೇನು? 2 ಆಸ್ ಇಟ್ ಈಸ್. ಸೈನ್ ಕ್ಯೂಬ್ ಅಲ್ಲಿ ಒಂದು ಸೈನ್ ಹೊರಗೆ ಬಂದಿರೋದ್ರಿಂದ ಸೈನ್ ಸ್ಕ್ವೇರ್ ಟೀಟಾ ಉಳಿಯಿತು ಮೈನಸ್ ಸೈನ್ ಟೀಟಾ ಹೊರಗಡೆ ಬರ್ಕೊಂಡಿದೀವಿ ಆಲ್ರೆಡಿ, ಹಾಗಾಗಿ 1 ಅಂತ ಬರದೆ. ಕ್ಲಿಯರ್ ಅಲ್ಲ? ಓಕೆ, ಆಲ್ ರೈಟ್. ಈಗ ಮುಂದೆ ಏನ್ ಮಾಡ್ಬೇಕು ನೋಡಿ? ಕಾಸ್ ಬೈ ಸೈನ್ ಆಲ್ರೆಡಿ ಬಂದುಬಿಟ್ಟಿದೆ. ನೋಡಿ, ಕಾಸ್ ಬೈ ಸೈನ್ ಆಲ್ರೆಡಿ ಬಂದಿದೆ, ವಿಚ್ ಇಸ್ ನಥಿಂಗ್ ಬಟ್ ಅವರ್ ಕಾಟ್ ಟೀಟಾ. ಅಂದ್ರೆ ಈಗ ನಮ್ ಕೆಲಸ ಏನು? ಇವೆರಡನ್ನ ಇಲ್ಲಿಂದ ಡಿಲೀಟ್ ಮಾಡಬೇಕು. ಹೌದಾ? ಸೊ ಡಿಲೀಟ್ ಹೇಗ್ ಮಾಡೋದು ಅದನ್ನ ನೋಡೋಣ. ಏನ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ನೋಡಿ. ನಮಗೆ ಗೊತ್ತು 1 ಈಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಹೌದಾ? 1 ಏನಿದೆ ಅಲ್ಲ, ಇದು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾಗೆ ಈಕ್ವಲ್ ಇದೆ. ಒಪ್ತೀರಾ? ಸರಿ, ನಮಗೆ ಏನಾದ್ರೂ ಯಾವ್ದಾದ್ರು ಐಡೆಂಟಿಟಿ ಗೊತ್ತಿದೆನಾ? 1 ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸಮಥಿಂಗ್ ಅಂತ ಏನಾದ್ರು ಗೊತ್ತಿದೆನಾ? ನೋಡ್ರಿ, ಎಲ್ಲಾದ್ರೂ ಇದೆನಾ? 1 ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ ಎಲ್ಲೂ ಇಲ್ಲ. ಓಕೆ, 2 ಸೈನ್ ಸ್ಕ್ವೇರ್ ಟೀಟಾ ಮೈನಸ್ 1 ಇದೆನಾ? ಎಲ್ಲೂ ಇಲ್ಲ. ನೋಡಿ, ಇದು ಬರುತ್ತೆ ಫಸ್ಟ್ ಇಯರ್ PUC ಅಲ್ಲಿ. ನೆಕ್ಸ್ಟ್ ಇದ್ರ ಮೇಲೆ ಫಾರ್ಮುಲಾಸ್ಗಳು ಬರ್ತವೆ ನಿಮಗೆ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಕಾಸ್ 2 ಟೀಟಾ ಆಗುತ್ತೆ. ಅದನ್ನ ಇಲ್ಲಿ ನಾವು ಯೂಸ್ ಮಾಡ್ತಿಲ್ಲ, ದಟ್ ಈಸ್ ಸೆಕೆಂಡ್ರಿ. ಓಕೆ, ಫೈನ್. ಅಂತೂ 1 ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ ಆಗ್ಲಿ, 2 ಸೈನ್ ಸ್ಕ್ವೇರ್ ಟೀಟಾ ಮೈನಸ್ 1 ಆಗ್ಲಿ, ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಫಾರ್ಮುಲಾಸ್ ನಮಗೆ ಗೊತ್ತಿಲ್ಲ. ಆದ್ರೆ 1 ಅನ್ನ ನಾನು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಏನಿದೆ ಅಲ್ಲ, ಇದನ್ನ ಬರ್ಕೋಬಹುದಲ್ಲ. ಅಂದ್ರೆ 1 ಈಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಹಾಗಿದ್ರೆ 1 ಜಾಗದಲ್ಲಿ ಐ ಶಲ್ ರೈಟ್ ಲೈಕ್ ದಿಸ್. ಏನಂತ? 1 ಜಾಗದಲ್ಲಿ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾನ ಬರೀತೀನಿ. ಓಕೆ, ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾನ ಆಸ್ ಇಟ್ ಈಸ್ ಬರ್ಕೊಳ್ರಿ, ಡಿವೈಡೆಡ್ ಬೈ ಸೈನ್ ಟೀಟಾ ಆಸ್ ಇಟ್ ಈಸ್. ಓಕೆ, ಇಲ್ಲಿ 2 ಸೈನ್ ಸ್ಕ್ವೇರ್ ಟೀಟಾ ಹಾಗೆ ಬರೀರಿ. ಓಕೆ, ಮೈನಸ್ ಅಗೇನ್ 1 ಜಾಗದಲ್ಲಿ ನಾನು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾನ ಬರೀತೀನಿ. ಡನ್. ಓಕೆ, ಸೊ ನಾವು ಕಾಸ್ ಟೀಟಾ ಇಂಟು ನೋಡಿ ಸೈನ್ ಸ್ಕ್ವಯರ್ ಟೀಟಾ ಆಸ್ ಇಟ್ ಈಸ್ ಬರ್ಕೊಳ್ತೀನಿ. ಹೌದಾ? ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ ಏನಾಗುತ್ತೆ? ದಿಸ್ ಇಸ್ ನಥಿಂಗ್ ಬಟ್ 1 ಕಾಸ್ ಸ್ಕ್ವೇರ್ ಟೀಟಾ. 1 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ ಏನಾಗುತ್ತೆ? 1 ಮೈನಸ್ 2 ಎಷ್ಟು? ಮೈನಸ್ 1 ಅಲ್ಲ? ಹಾಗಿದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ನಿಮಗೆ ಇವಾಗ ಬರೋದು. ಹೌದಾ? ಅರ್ಥ ಆಗ್ತಿದೆ ಅಲ್ಲ? 1 ಮೈನಸ್ 2 ಈಸ್ ಮೈನಸ್ 1. ಹಾಗಿದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಉಳಿಯುತ್ತೆ. ಓಕೆ, ಡಿವೈಡೆಡ್ ಬೈ ಇಲ್ಲಿ ಸೈನ್ ಟೀಟಾ ಆಸ್ ಇಟ್ ಈಸ್. ಇಲ್ಲಿ 2 ಸೈನ್ ಸ್ಕ್ವಯರ್ ಟೀಟಾ, 2 ಸೈನ್ ಸ್ಕ್ವಯರ್ ಟೀಟಾ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ. ಹೌದಾ? ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್
minus into plus is minus cos square theta. Minus cos square theta. Is this clear? ಅರ್ಥ ಆಗ್ತಿದೆ ಅಲ್ಲ? ಓಕೆ ಫೈನ್. ಸೊ ಈಗ cos theta into sin square theta minus cos square theta ಅಂತ ಹೇಳಿ ನಾನು ಬರೀತೀನಿ. ಓಕೆ, ಡಿವೈಡೆಡ್ ಬೈ sin theta ಹಾಗೆ ಇರಲಿ. ಈ ಕಡೆಗೆ ನೋಡಿ 2 sin square theta. ನೋಡಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮೈನಸ್ ಏನಿದೆ ಅಲ್ಲ ಇದನ್ನ ನೀವು ನೀಟಾಗಿ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಈ 1 ಏನಿದೆ ಅಲ್ಲ ಬ್ರಾಕೆಟ್ ನ ಒಳಗಡೆಗೆ sin square theta ಪ್ಲಸ್ cos square theta ಅಂತ ಹೇಳಿ ಬರ್ಕೋಬೇಕು 1 ಬದಲಾಗಿ. ಅರ್ಥ ಆಗ್ತಿದೆ ಅಲ್ವಾ? ಎರಡೂ ಕಡೆಯಲ್ಲೂ ಕೂಡ 1 ಬದಲಾಗಿ sin square theta ಪ್ಲಸ್ cos square theta ಬರ್ಕೊಂಡಿವಿ. ಆದರೆ ಇಲ್ಲಿ ಎಚ್ಚರಿಕೆ ಇರಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ಮೈನಸ್ ಏನಿದೆ ಅಲ್ಲ ಇದು ಕಂಪ್ಲೀಟ್ ಆಗಿ ಎರಡೂ ಟರ್ಮ್ಗಳ ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ. ದಿಸ್ ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್. ಬಿಡು, ಮೈನಸ್ ಇದೇನಾಯ್ತು? ಓಕೆ, ಮೈನಸ್ sin square theta ಪ್ಲಸ್ cos square theta ಅಂತ ಬರೀಬಾರ್ದು. ಮೈನಸ್ sin square theta ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ cos square theta. ದಿಸ್ ಯು ನೀಡ್ ಟು ರಿಮೆಂಬರ್. ಓಕೆ, ಆಲ್ ರೈಟ್. ಸೊ ಈಗ 2 sin square theta ಮೈನಸ್ sin square theta ಎಷ್ಟಾಗುತ್ತೆ? 1 sin square theta ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಹೌದಾ? ಅಂಡ್ ಬಾಕಿ ಉಳಿದಿದ್ದೇನು? ಮೈನಸ್ cos square theta. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರಬಹುದು. ಹೌದಾ? ನೋಡಿ, sin square ಮೈನಸ್ cos square, sin square ಮೈನಸ್ cos square ಕ್ಯಾನ್ಸಲ್ ಆಯ್ತು. ಹಂಗಿದ್ರೆ ಬಾಕಿ ಉಳಿದಿದ್ದೇನಪ್ಪಾ ಅಂದ್ರೆ cos theta ಡಿವೈಡೆಡ್ ಬೈ sin theta. ಸೊ cos ಬೈ sin ಅಂದ್ರೆ ಏನು? ದಟ್ ಈಸ್ ನಥಿಂಗ್ ಬಟ್ cot theta. ಹೌದಾ? ಸೊ ವಾಟ್ ಈಸ್ ದಿಸ್? ದಿಸ್ ಇಸ್ ಈಕ್ವಲ್ ಟು ಬೇಸಿಕಲಿ RHS. ಹೌದಾ? ದಿಸ್ ಇಸ್ ಈಕ್ವಲ್ ಟು RHS. ಹೆನ್ಸ್ ಪ್ರೂವ್ಡ್. ಕರೆಕ್ಟ್ ಅಲ್ವಾ? ಸೊ ದಿಸ್ ಈಸ್ ಅವರ್ LHS. LHS ಈಸ್ ಈಕ್ವಲ್ ಟು RHS ಆಯ್ತು. ಹೆನ್ಸ್ ಪ್ರೂವ್ಡ್. ಡನ್. ಅರ್ಥ ಆಯ್ತಲ್ಲ? ಇಸ್ ದಿಸ್ ಕ್ಲಿಯರ್? ತುಂಬಾ ಈಸಿ ಆಗಿದೆ. ಈಗ ಹೇಳ್ರಿ, ಇದು ಕಷ್ಟನಾ? ಖಂಡಿತ ಕಷ್ಟ ಇಲ್ಲ. ಖಂಡಿತ ಕಷ್ಟ ಇಲ್ಲ. ಇದೇ ರೀತಿ ಇದೇ ಮಾಡೆಲ್ ಅಲ್ಲಿ ಇನ್ನೊಂದು ಪ್ರಶ್ನೆನ ಇವಾಗ ಸಾಲ್ವ್ ಮಾಡೋಣ. ಟ್ರೈ ಟು ಸಾಲ್ವ್ ಇಟ್. ಓಕೆ, ಇವಾಗ ಹೇಳ್ರಿ ಕಷ್ಟ ಇದೇನೋ ಇಲ್ವೋ ಅಂತ ಹೇಳಿ ನೀವೇ ನನಗೆ ಹೇಳ್ಬೇಕಪ್ಪ. ಓಕೆ, ಸೊ ಪ್ರೂವ್ ದಟ್ sin theta minus 2 sin cube theta divided by cos cube theta minus cos theta is equal to tan theta. ಓಕೆ, ಸೊ ಅದೇ ರೀತಿ ಅದೇ ಮಾಡೆಲ್ ಅಲ್ಲಿ ಇರ್ತಕ್ಕಂಥ ಕ್ವೆಶನ್ ಸಾಲ್ವ್ ಮಾಡೋಣ. ಏನ್ ಮಾಡ್ಬೇಕೀಗ? ಫಸ್ಟು ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಏನನ್ನ ತಗೊಂಡು ಬರ್ಬೇಕು? tan theta ನ ತಗೊಂಡ್ ಬರ್ಬೇಕು LHS ಅಲ್ಲಿ. ಹೌದಾ? ಸೊ tan theta ತಗೊಂಡು ಬರ್ಬೇಕು ಅಂದ್ರೆ LHS ಅಲ್ಲಿ ಏನ್ ಉಳ್ಕೋಬೇಕು? sin ಬೈ cos ಉಳ್ಕೋಬೇಕು. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್. ಹಾಗಿದ್ರೆ ಸೈನ್ ಅನ್ನ ಕಾಮನ್ ಆಗಿ ಹೊರಗೆ ತಕ್ಕೊಳ್ತೀನಿ. ಸೊ sin theta ಹೊರಗೆ ಬಂದಾಗ ಇಲ್ಲಿ ಉಳಿದಿದ್ದೇನು? 1 ಮೈನಸ್ 2 sin square theta. ಆಮ್ ಐ ರೈಟ್? ಎಸ್. ಡಿವೈಡೆಡ್ ಬೈ cos theta ವನ್ನ ಹೊರಗೆ ತೆಗಿತೀನಿ. ಉಳಿದಿದ್ದೇನಿಲ್ಲಿ? 2 cos square theta ಮೈನಸ್ 1. ಅರ್ಥ ಆಯ್ತಲ್ಲ? ಮೈನಸ್ ಇದು 1 ಹೇಗೆ ಬಂತು ಗೊತ್ತಲ್ಲ? cos theta ಆಲ್ರೆಡಿ ಹೊರಗೆ ಬಂದಿದೆ, ಹಾಗಾಗಿ. ಡನ್. ಇಸ್ ದಿಸ್ ಕ್ಲಿಯರ್? ಓಕೆ ಫೈನ್. ಸೊ ಈಗ ಅಗೇನ್ ಸೇಮ್ ಕಥೆನ ಇಲ್ಲಿ ನಾವು ನೋಡ್ತೀವಿ. ಏನದು ಕಥೆ? 1 ಜಾಗದಲ್ಲಿ sin square theta ಪ್ಲಸ್ cos square theta ನ ಅಪ್ಲೈ ಮಾಡ್ತೀರಾ. ಯಾಕೆ? ಬಿಕಾಸ್ 1 ಮೈನಸ್ 2 sin square theta ಗೆ ಪರ್ಟಿಕ್ಯುಲರ್ ಆಗಿ ಯಾವ ಫಾರ್ಮುಲಾ, ಯಾವ ಐಡೆಂಟಿಟಿಯನ್ನು ನಾವಿಲ್ಲಿ ನೋಡಿಲ್ಲ, ಕಲ್ತಿಲ್ಲ ನಮ್ಮ ಸಿಲೆಬಸ್ ಪ್ರಕಾರ. ಹೌದಾ? ಸೊ ಹಾಗಿದ್ರೆ 1 ಅನ್ನ ಏನಾದ್ರೂ ಮಾಡ್ಬೇಕಲ್ಲ, ಅದಕ್ಕೆ sin square theta ಪ್ಲಸ್ cos square theta ಆಗಿ ಅದನ್ನ ಬರ್ಕೊಳ್ತೀನಿ. ಸೊ ದಟ್ ಈಸ್ sin theta ಇಂಟು 1 ಜಾಗದಲ್ಲಿ ಇವೆರಡು. ಓಕೆ, sin square theta ಪ್ಲಸ್ cos square theta ಮೈನಸ್ 2 sin square theta. ಡನ್. ಅರ್ಥ ಆಗಿದೆ ಅಲ್ಲ? ನೋಡಿ, ಇಲ್ಲಿ ಬರ್ದಿರ್ತೀನಿ ಕ್ಲಾರಿಟಿ ಸಿಗ್ಲಿ ಅಂತ ಹೇಳಿ, ಸೈಡಿಗೆ ಬರ್ದಿರ್ತೀನಿ. ಓಕೆ, ದಟ್ ಈಸ್ sin square theta ಪ್ಲಸ್ cos square theta is equal to 1. ಹೌದಾ? ಈಸ್ ಈಕ್ವಲ್ ಟು 1. ಡನ್.
ಸೊ ಅದೇ ಕೆಲಸ ಇಲ್ಲಿನೂ ಮಾಡೋಣ. ಎಲ್ಲಿ ಇಲ್ಲಿ ಬರೀತೀನಿ ಏನಂತ, ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1. ಯಾರೇ ಇದನ್ನ ನೋಡಿದ್ರು ಅರ್ಥ ಆಗ್ಬಿಡ್ಬೇಕಪ್ಪ, 1 ಬದಲಾಗಿ ಇದನ್ನ ಏನ್ ಬರ್ಕೊಂಡಿದಾರಪ್ಪ, 1 ಇತ್ತು ಇದೇನ್ ಬಂತು ಅಂತ ಅನ್ಕೋಬಾರ್ದಲ್ಲ ಅಲ್ವಾ. ಯಾರು ನಿಮ್ಮ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋರಿಗೆ ಗೊತ್ತಿರುತ್ತೆ, ಬಟ್ ಈ ರೀತಿ ಮೆನ್ಷನ್ ಮಾಡ್ಬಿಟ್ರೆ ನಿಮಗೆ ಎಲ್ಲ ಗೊತ್ತಿದೆ ಅಂತ ಅವರೇ ಅನ್ಕೊಂಡ್ಬಿಡ್ತಾರೆ. ಓಕೆ, ಹವೆವರ್ ಇಟ್ ಈಸ್ ನಾಟ್ ನೆಸೆಸರಿ. ನಾ ಹೇಳಿದ್ದು ನಿಮಗೆ ಕನ್ಫ್ಯೂಷನ್ ಯಾವ ಟೈಮಲ್ಲೂ ಆಗ್ಬಾರ್ದು ಅಂದ್ರೆ ಈ ರೀತಿ ಬರ್ಕೊಂಡ್ರೆ ಒಳ್ಳೇದು. ಓಕೆ, ಇಟ್ಸ್ ಅಪ್ ಟು ಯುವರ್ ಕನ್ವೀನಿಯನ್ಸ್, ರಿಸ್ಟ್ರಿಕ್ಷನ್ ಇಲ್ಲ ಬರೀಲೇಬೇಕು ಅಂತ. ಬಟ್ ಇಲ್ಲಿ ಮಾತ್ರ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾನ ಬರೀರಿ, ಮರಿಬೇಡ್ರಿ. ಓಕೆ, ಈಗ ಡಿವೈಡೆಡ್ ಬೈ ಏನಿದೆ ಇಲ್ಲಿ ಡಿನೋಮಿನೇಟರ್ ಅಲ್ಲಿ ಕಾಸ್ ಟೀಟಾ ಬರೀರಿ, 2 ಕಾಸ್ ಸ್ಕ್ವಯರ್ ಟೀಟಾ ಮೈನಸ್ ಆಫ್ 1 ಜಾಗದಲ್ಲಿ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಅಂತ ಹೇಳಿ ಬರ್ಕೊಳ್ರಿ. ಬರದ್ರ ಇಷ್ಟು? ಈಗೇನ್ ಮಾಡ್ತೀರಾ ನೆಕ್ಸ್ಟು, ಸೈನ್ ಟೀಟಾ ಹಾಗೆ ಇರ್ಲಿ, ಇಲ್ಲಿ ಸೈನ್ ಸ್ಕ್ವಯರ್ ಟೀಟಾ ಮೈನಸ್ 2 ಸೈನ್ ಸ್ಕ್ವಯರ್ ಟೀಟಾ ಏನಾಗುತ್ತೆ, ಏನ್ ಬರುತ್ತೆ ನಿಮಗೆ ನೋಡಿ, 1 ಸೈನ್ ಸ್ಕ್ವಯರ್ ಟೀಟಾ ಮೈನಸ್ 2 ಸೈನ್ ಸ್ಕ್ವಯರ್ ಟೀಟಾ, 1 minus 2 is -1, ದಟ್ ಈಸ್ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ. ನೆಗೆಟಿವ್ ಇರೋದನ್ನ ಸೆಕೆಂಡ್ ಬರಿತೀನಿ, ಫಸ್ಟ್ ಪಾಸಿಟಿವ್ ಟರ್ಮ್ ಅನ್ನೇ ಬರಿತೀನಿ, ದಟ್ ಈಸ್ ಕಾಸ್ ಸ್ಕ್ವಯರ್ ಟೀಟಾ. ಡನ್, ಅರ್ಥ ಆಯ್ತಾ? ಓಕೆ ಫೈನ್. ಸೊ ಈಗ ಡಿವೈಡೆಡ್ ಬೈ ಕಾಸ್ ಟೀಟಾ ಬರ್ಕೊಳ್ರಿ. ಇಲ್ಲಿ 2 ಕಾಸ್ ಸ್ಕ್ವಯರ್ ಟೀಟಾ. ಓಕೆ, ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ, ಹೌದಾ? ಮೈನಸ್ ಇಂಟು ಪ್ಲಸ್ ಈಸ್ ಅಗೇನ್ ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ. ಇಸ್ ದಿಸ್ ಕ್ಲಿಯರ್? ಇಲ್ಲಿ ತನಕ ಅರ್ಥ ಆಗಿದೆ ಅಲ್ಲ ಎಲ್ರಿಗೂ ಕೂಡ? ಓಕೆ ಫೈನ್. ಸೊ ಈಗ ಮುಂದೆ ನೋಡಿ, ಸೈನ್ ಟೀಟಾ ಆಸ್ ಇಟ್ ಈಸ್ ಬರೀತೀನಿ. ಸೊ ದಿಸ್ ಇಸ್ ಸೈನ್ ಟೀಟಾ, ಓಕೆ, ಇಂಟು ಕಾಸ್ ಸ್ಕ್ವಯರ್ ಟೀಟಾ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಹಾಗೆ ಬರ್ಕೊಳ್ರಿ. ಈ ಕಡೆಗೆ ನೋಡಿ, 2 ಕಾಸ್ ಸ್ಕ್ವಯರ್ ಟೀಟಾ ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ, 2 minus 1 ಅಂದ್ರೆ ಪ್ಲಸ್ 1, ದಟ್ ಈಸ್ ಪ್ಲಸ್ 1 ಕಾಸ್ ಸ್ಕ್ವಯರ್ ಟೀಟಾ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ. ಬರಿಬೋದಾ ಹಿಂಗೆ? ಸೊ ಇವೆರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಬಾಕಿ ಉಳಿದಿದ್ದೇನು, ಸೈನ್ ಟೀಟಾ ಬೈ ಕಾಸ್ ಟೀಟಾ ಉಳ್ಕೊಳ್ತು, ಹೌದಾ? ಸೊ ಸೈನ್ ಬೈ ಕಾಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ಟೀಟಾ, ಹೌದಾ? ಟ್ಯಾನ್ ಟೀಟಾ ಏನಪ್ಪಾ ಅಂದ್ರೆ ನಮ್ಮ RHS ನ ತಗೊಂಡು ಬಂದ್ವಿ LHS ಅಲ್ಲಿ, ಹೌದಾ? ಸೊ LHS ಇಸ್ ಈಕ್ವಲ್ ಟು RHS ಆಯ್ತು. ಹೆನ್ಸ್ ಪ್ರೂವ್ಡ್. ಇಸ್ ದಿಸ್ ಕ್ಲಿಯರ್? ಸೇಮ್ ಕೈಂಡ್ ಆಫ್ ಕ್ವೆಶನ್ ಈ ಹಿಂದೆ ಏನ್ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ. ಓಕೆ, ಈಗ ಹೇಳ್ರಿ, ಡಿಫಿಕಲ್ಟ್ ಇತ್ತ ಇದು? ನಿಜವಾಗ್ಲು ಇತ್ತ ಡಿಫಿಕಲ್ಟು? ಇಲ್ಲಲ್ಲ? ಓಕೆ ಫೈನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಪ್ರೂವ್ ದಟ್ secant A plus the tan A minus 1 divided by tan A minus secant A plus 1 is equal to 1 plus sin A divided by cos A. ಓಕೆ, ಸೊ ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದಪ್ಪ ನೋಡೋಣ. ನೋಡಿ, secant A plus tan A minus 1 ಇದೆ, ಡಿವೈಡೆಡ್ ಬೈ tan A minus secant A plus 1 ಇದೆ. ಓಕೆ, ಇಲ್ಲೇನೋ ಸ್ವಲ್ಪ ತಿರ್ಗಾ ಮುರ್ಗಾ ಅವೇ ಇದಾವೆ, ಟ್ಯಾನು ಸೀಕೆಂಟು ಟ್ಯಾನು 1 ಓಕೆ. ಆದ್ರೆ ಇಲ್ಲಿ ಸಂಬಂಧನೇ ಇಲ್ಲ, ಸೀಕೆಂಟ್ ಟ್ಯಾನ್ ಇಲ್ಲ ಆದ್ರೆ ಇಲ್ಲಿ 1 ಪ್ಲಸ್ ಸೈನ್ ಇದೆ, ಇಲ್ಲಿ ಕಾಸ್ ಇದೆ. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ನೋಡಿ, ಈ ಕ್ವೆಶನ್ ಏನಿದೆ ಅಲ್ಲ ಡಿಫಿಕಲ್ಟ್ ಅಂತ ಕೊಟ್ಟಿದ್ದಾರೆ, ಒಪ್ತೀನಿ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇದು ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಎಕ್ಸಾಂಪಲ್ ಕ್ವೆಶನ್ ಅಲ್ಲೇ ಇದೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇರುವಂತಹ ಪ್ರಶ್ನೆ ಇದು, ಡಿಫಿಕಲ್ಟ್ ಅಂತ ಖಂಡಿತ ಅನ್ಕೋಬೇಡಿ. ಟೆಕ್ಸ್ಟ್ ಬುಕ್ ಅಲ್ಲೇ ಕೊಟ್ಟಿದ್ದಾರೆ ಅಂದ್ರೆ ಕಾಂಟ್ ಯು ಸಾಲ್ವ್ ಇಟ್? ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೊಟ್ಟಿರ್ತಾರ, ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಕ್ವೆಶನ್, ಈಸಿ ಕ್ವೆಶನ್. ಓಕೆ, ಸೊ ಈಗ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ, ಈ ಪ್ರಶ್ನೆ ಸಾಲ್ವ್ ಮಾಡೋದ್ರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ, ಸ್ವಲ್ಪ ಡಿಫ್ರೆಂಟ್ ಇದೆ. ಹೆಂಗೆ ಅನ್ನೋದನ್ನ ಇವಾಗ ನೋಡೋಣ. ಓಕೆ,
ಸೊ ಮೊದಲನೇದಾಗಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅನ್ನ ನಾನು ಹಾಗೆ ಬರೀತೀನಿ. ಓಕೆ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅನ್ನ ನಾನು ಆಸ್ ಇಟ್ ಈಸ್ ಹಾಗೆ ಬರೀತೀನಿ. ಈಗ ನೋಡಿ, ಲಿಸನ್ ಹಿಯರ್, ಇಲ್ಲಿ ಒನ್ ಏನಿದೆ ಅಲ್ಲ ಇದನ್ನ ನಾವು ಈ ಒಂದ್ ಬದಲಾಗಿ ಇಲ್ಲಿ ಯಾವ್ದಾದ್ರೂ ಐಡೆಂಟಿಟಿನ ಹಾಕ್ಬೋದಾ? ಖಂಡಿತ ಹಾಕ್ಬೋದು. ಆದ್ರೆ ಇಲ್ಲಿ ವಿಷಯ ಏನ್ ಗೊತ್ತಾ, ನಮಗೆ ಗೊತ್ತಿದೆ ಒನ್ ಜಾಗದಲ್ಲಿ ಯೂಶಲಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾನ ಹಾಕ್ತೀವಿ. ಆದ್ರೆ ಈಗ ನಾನು ಆ ಕೆಲಸ ಮಾಡ್ತಿಲ್ಲ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾನ ಹಾಕ್ತಿಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಏನಿದೆ ಅಲ್ಲ, ಆ ಐಡೆಂಟಿಟಿನ ನಾನು ಇಲ್ಲಿ ಇವಾಗ ಯೂಸ್ ಮಾಡ್ತಿಲ್ಲ. ಯಾಕೆ? ಅದರಿಂದ ನನಗೆ ಇಲ್ಲಿ ಯಾವ ರೀತಿ ಸಹಾಯನೂ ಆಗಲ್ಲ, ಬಿಕಾಸ್ ಇಲ್ಲಿರೋದು ಸೀಕೆಂಟ್ ಟ್ಯಾನ್. ಹಾಗಿದ್ರೆ ಇದೇ ಒಂದು ಜಾಗದಲ್ಲಿ ಸೀಕೆಂಟ್ ಟ್ಯಾನ್ ಎರಡೂ ಬರೋ ರೀತಿ ಯಾವ್ದಾದ್ರು ಐಡೆಂಟಿಟಿನ ನಾವು ಯೂಸ್ ಮಾಡ್ಬೋದಾ? ಸೀಕೆಂಟ್ ಟ್ಯಾನ್ ಇರ್ಬೇಕಪ್ಪ, ಅದ್ರಲ್ಲಿ ಯಾವ್ದಾದ್ರು ಐಡೆಂಟಿಟಿನ ಯೂಸ್ ಮಾಡ್ಬೋದಾ? ನೋಡ್ರಿ, ಇದರಲ್ಲಿ ಸೀಕೆಂಟ್ ಟ್ಯಾನ್ ಎರಡು ಇರ್ಬೇಕಪ್ಪ. ಒನ್ ಬದಲಾಗಿ ಅಂದ್ರೆ ಅದ್ರ ಜಾಗದಲ್ಲಿ ಸೀಕೆಂಟ್ ಟ್ಯಾನ್ ಬರೋ ರೀತಿ ಐಡೆಂಟಿಟಿ ಏನಾದ್ರೂ ಹಾಕ್ಬೋದಾ? ಖಂಡಿತ ಹಾಕ್ಬೋದು. ಇಲ್ಲಿದೆ, ಕಾಣಿಸ್ತಿದೆ ನೋಡಿ, 1 ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ. ಹಾಗಿದ್ರೆ ಇದನ್ನ ಆ ಒನ್ ಜಾಗದಲ್ಲಿ ನಾನು ಹಾಕ್ತೀನಿ. ಓಕೆ, ಒನ್ ಜಾಗದಲ್ಲಿ ಇದೇನ್ ಒನ್ ಇದೆ ಅಲ್ಲ, ಈ ಜಾಗದಲ್ಲಿ ನಾನು ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಹಾಕ್ತೀನಿ. ಆದ್ರೆ ಮತ್ತೊಂದು ಕಂಡೀಷನ್, ಅದೇ ಒಂದು ವ್ಯಾಲ್ಯೂ ಅನ್ನ ಅಂದ್ರೆ ಸೀಕೆಂಟ್ ಮೈನಸ್ ಟ್ಯಾನ್ ಏನ್ ಹೇಳಿದ್ನಲ್ಲ ಈಗ ಸ್ಕ್ವೇರ್ಗಳ ಕಥೆ, ಅದನ್ನ ಡಿನೋಮಿನೇಟರಿಗೂ ಅಪ್ಲೈ ಮಾಡಬೇಡಿ. ಐದರ್ ನ್ಯೂಮರೇಟರ್ ಆರ್ ಡಿನೋಮಿನೇಟರ್ ಎಲ್ಲಾದ್ರೂ ಒಂದ್ ಕಡೆಗೆ ಮಾಡಬೇಕು. ಸೊ ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಗೋಯಿಂಗ್ ವಿತ್ ನ್ಯೂಮರೇಟರ್, ಬಿಕಾಸ್ ನ್ಯೂಮರೇಟರ್ಗೆ ಮಾಡಿದ್ರೆ ನಿಮಗೆ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಸಿಗುತ್ತೆ. ಡಿನೋಮಿನೇಟರ್ ಮಾಡಿದ್ರೆ ಮತ್ತೆ ಇದ್ರ ರೆಸಿಪ್ರೋಕಲ್ ಸಿಕ್ಬಿಡುತ್ತೆ, ಇದ್ರ ಉಲ್ಟಾ ಸಿಗುತ್ತೆ. ಅರ್ಥ ಆಗ್ತಿದ್ದೇನೆ? ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಇಲ್ಲಿ ಒನ್ ಜಾಗದಲ್ಲಿ ಸೀಕೆಂಟ್ ಸ್ಕ್ವಯರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾನ ಬರಿತೀನಿ. ಅರ್ಥ ಆಗ್ತಿದೆನಾ? ದಿಸ್ ಇಸ್ ದ ಓನ್ಲಿ ಟ್ವಿಸ್ಟ್ ಹಿಯರ್. ಎರಡೂ ಕಡೆಯಲ್ಲೂ ಅಪ್ಲೈ ಮಾಡಲ್ಲ ಈ ಒಂದು ವ್ಯಾಲ್ಯೂ ಅನ್ನ, ಈ ಒಂದು ಎಕ್ಸ್ಪ್ರೆಷನ್ ಅನ್ನ, ಈ ಒಂದು ಐಡೆಂಟಿಟಿಯನ್ನ ಕೇವಲ ನ್ಯೂಮರೇಟರಿಗೆ ಮಾತ್ರ ಮಾಡ್ತೀವಿ. ರಿಮೆಂಬರ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ಸ್ವಲ್ಪ ಡಿಫರೆಂಟ್ ಇದೆ. ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ಳಿ. ಓಕೆ, ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ 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 ಈ ರೀತಿ ಪ್ರಶ್ನೆ ಇದೆಲ್ಲ, ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಐಡಿಯಾ ಇರುತ್ತೆ ನಿಮಗೆ. ಒಂದ್ ವೇಳೆ ಇದೇ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಬಂದ್ರು ಯು ಕ್ಯಾನ್ ಸಾಲ್ವ್ ಇಟ್. ಬೇರೆ ಪ್ರಶ್ನೆಗಳಿಗಿಂತ ಇದು ಸ್ವಲ್ಪ ಡಿಫರೆಂಟ್ ಇದೆ, ಹಾಗಾಗಿ ಹೇಳ್ತಿರೋದು. ಓಕೆ ಫೈನ್. ಸೊ ಈಗ ಟ್ಯಾನ್ ಎ ಏನಿದೆ ಅಲ್ಲ ಅದನ್ನ ಹಾಗೆ ಬರೀರಿ, ಮೈನಸ್ ಸೀಕೆಂಟ್ ಎ ಪ್ಲಸ್ 1. ಓಕೆ, ಆಲ್ ರೈಟ್. ಸೊ ಈಗ ಇಲ್ಲಿ ನಾನು ಬರೀತೀನಿ, ಈ ಒನ್ ಜಾಗದಲ್ಲಿ ನಾವೇನ್ ಬರೆದ್ವಿ ಅಂದ್ರೆ ಸೀಕೆಂಟ್ ಸ್ಕ್ವಯರ್ ಟೀಟಾ. ಹೌದಾ? ನಿಮಗೇನ್ ಕೊಟ್ಟಾರೆ? ಓಕೆ, ಎ ಕೊಟ್ಟಾರಲ್ಲ, ಟೀಟಾ ಇಲ್ಲ, ಎ ಇದೆ. ಸೊ ಸಾರಿ, ದಿಸ್ ಶುಡ್ ಬಿ ಒನ್ ಸೆಕೆಂಡ್. ಸೊ ದಿಸ್ ಶುಡ್ ಬಿ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ. ಓಕೆ, ಸೊ ಹಾಗಿದ್ರೆ ಇಲ್ಲಿನೂ ಟೀಟಾದ ಬದಲಾಗಿ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ. ಡನ್ ಅಲ್ಲ? ಅರ್ಥ ಆಯ್ತಲ್ಲ? ಫೈನ್. ಇಷ್ಟು ಕ್ಲಿಯರ್ ಇದೆ. ಸೊ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ ಈ ಜಾಗದಲ್ಲಿ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1. ಡನ್. ಮುಂದೇನ್ ಮಾಡ್ಬೇಕೀಗ? ಇದನ್ನೇನೋ ಬರ್ಕೊಂಡ್ರಿ ಮ್ಯಾಮ್, ಮುಂದೇನ್ ಮಾಡ್ತೀರಿ? ಮುಂದೆ ಇದನ್ನ ಫರ್ದರ್ ಸಾಲ್ವ್ ಮಾಡ್ತಾ ಹೋಗೋದು. ಹೌದಾ? ಸೊ ನೋಡಿ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ನ ಹಾಗೆ ಬರೀತೀವಿ. ಓಕೆ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ನ ಹಾಗೆ ಬರೀತೀವಿ. ಈಗ ಲಿಸನ್ ಹಿಯರ್. ಯಾಕೆ ಇಂಪಾರ್ಟೆಂಟ್ ಅಂತ ಅವಾಗಿಂದ ಹೇಳ್ತಿದ್ದೀನಿ ಅಂದ್ರೆ, ಯೂಶಲಿ ನಾವೇನ್ ಮಾಡ್ಬಿಡ್ತೀವಿ, ಮೈನಸ್ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಬರೆದ್ ಬಿಡ್ತೀವಿ. ಆ ಕೆಲಸ ಇವಾಗ ನಾನು ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ ನೋಡಿ, ನನಗೆ ಇವಾಗ ಫೈನಲ್ ಆಗಿ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಬರಬೇಕು. ಹೌದಾ? ಸೊ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ, ಬೇಸಿಕಲಿ ಇವೆಲ್ಲ ಟ್ಯಾನ್ ಸೀಕೆಂಟ್ ಫಾರ್ಮೆಟ್ ಅಲ್ಲಿ ಇವೆ. ಇದನ್ನ ನಾನು ಟ್ಯಾನ್ ಸೀಕೆಂಟ್ ಗಳನ್ನ ಸೈನ್ ಕಾಸಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಗೊತ್ತಾ, ಈ ಡಿನೋಮಿನೇಟರ್ನ ಫಸ್ಟ್ ತೆಗೆದು ಹಾಕ್ಬೇಕು.
ಡಿನೋಮಿನೇಟರ್ ಹೋಗ್ಬೇಕದು ಆಕ್ಚುಲಿ. ಓಕೆ, ಹೋದ್ರೆ ಏನಾಗುತ್ತೆ ಗೊತ್ತಾಗುತ್ತೆ ನಿಮಗೆ. ಆದ್ರೆ ಈ ಡಿನೋಮಿನೇಟರ್ನ ತೆಗೆದು ಹಾಕಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ನಾವು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೇಟ್ ಅಲ್ಲಿ ಅಸ್ಯೂಮ್ ಮಾಡಿ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮತ್ತೆ ಇದೊಂದು ಹೊಸದಾಗಿ ಇದನ್ನೇ ನಮಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಮ್ಯಾಮ್, ಇದೊಂದು ಹೊಸದಾಗಿ ಬಂದು ತುರ್ಕೊಳ್ತಿದೆ ಒಳಗೆ. ಇದನ್ನ ಆಲ್ರೆಡಿ ಕಲ್ತಿದ್ದೀರಾ, ಯೂಸ್ ಮಾಡ್ತಿರ್ತೀರಾ, ಸೊ ಅಷ್ಟೊಂದು ಭಯ ಪಡೋ ಅಗತ್ಯ ಇಲ್ಲ. ಸೊ ಇದನ್ನ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದ್ಕೊಂಡ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರಿಬೋದಲ್ಲ. ಸೊ ಲೆಟ್ ಮಿ ರೈಟ್ ಲೈಕ್ ದಟ್. ಸೊ ಸೀಕೆಂಟ್ a ಪ್ಲಸ್ ಟ್ಯಾನ್ a, ಹೌದಾ, ಸೀಕೆಂಟ್ a ಪ್ಲಸ್ ಟ್ಯಾನ್ a ಇಂಟು ಸೀಕೆಂಟ್ a ಮೈನಸ್ ಟ್ಯಾನ್ a. ಆರ್ ಯು ಗೆಟ್ಟಿಂಗ್ ದಿಸ್? ಅರ್ಥ ಆಗ್ತಿದೆ ಅಲ್ಲ? a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಇಲ್ಲಿ ಬರೀತೀನಿ. ಸೊ a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗ್ತಿದೆನಾ? ಓಕೆ, ಸರಿ. ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1 ಅನ್ನ ಆಸ್ ಇಟ್ ಈಸ್ ಬರೀತಿದ್ದೀನಿ. ಮೊದಲನೇ ಟ್ವಿಸ್ಟ್ ಏನಿತ್ತು? 1 ಜಾಗದಲ್ಲಿ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬರ್ದಿದ್ದು. ಎರಡನೇ ಟ್ವಿಸ್ಟ್ ಏನು? ಇದನ್ನ ಮೈನಸ್ ಸೈನ್ ಜೊತೆ ಮಲ್ಟಿಪ್ಲೈ ಮಾಡಲಿಲ್ಲ, ಬದಲಾಗಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಹಾಕಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡಿದೀವಿ, ಹೌದಾ? ಓಕೆ, ಸೊ ಈಗ ಮುಂದೇನ್ ಮಾಡೋದು ಮ್ಯಾಮ್? ಮುಂದೆ ನೋಡಿ, ನ್ಯೂಮರೇಟರ್ ಅಲ್ಲಿ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1 ಬರೋ ರೀತಿ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬಹುದು ಅಂದ್ರೆ, ಲಿಸನ್ ಹಿಯರ್, ಇಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇದಿಷ್ಟು ಒಂದು ಟರ್ಮ್, ಹೌದಾ? ಮೈನಸ್ ಅಡ್ಡ ಇದೆ ಇಲ್ಲಿ. ಇದಿಷ್ಟು ಏನಿದೆಲ್ಲ ದಿಸ್ ಇಸ್ ಒನ್ ಟರ್ಮ್, ಅದಕ್ಕೆ ವಿತ್ ಇನ್ ದ ಬ್ರಾಕೆಟ್ ಬರ್ದಿದ್ದೀನಿ, ಕನ್ಫ್ಯೂಸ್ ಆಗ್ಬೇಡ್ರಿ. ವಿತ್ ಇನ್ ದ ಬ್ರಾಕೆಟ್ ಒಳಗಡೆಗೆ ಇವೆರಡೂ ಟರ್ಮ್ಸ್ ಗಳನ್ನ ಬರ್ದಿದ್ವಿ. ಸೊ ಈ ಕಂಪ್ಲೀಟ್ ಟರ್ಮ್, ಇದಿಷ್ಟು ಕಂಪ್ಲೀಟ್ ಎಕ್ಸ್ಪ್ರೆಷನ್ ಅಲ್ಲಿ ಕಾಮನ್ ಆಗಿ ಯಾವ್ದನ್ನಾದ್ರೂ ಹೊರಗೆ ತೆಗಿಬೋದಾ? ಖಂಡಿತ ತೆಗಿಬಹುದು. ದಟ್ ಈಸ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಇಲ್ಲಿನೂ ಇದೆ. ಹಾಗಿದ್ರೆ ಕಾಮನ್ ಆಗಿ ಅದನ್ನ ಹೊರಗೆ ತೆಗಿತೀನಿ. ಏನ್ ಬರುತ್ತೆ? ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅನ್ನ ಹೊರಗೆ ತೆಗೆದೆ, ಹೌದಾ? ಈಗ ಬಾಕಿ ಉಳಿದಿದ್ದೇನಪ್ಪ? ಕಾಮನ್ ಆಗಿ ಇದಿಷ್ಟರಲ್ಲಿ ಕಾಮನ್ ಆಗಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹೊರಗೆ ಬಂತು. ಈಗ ಈ ಟರ್ಮ್ ಅಲ್ಲಿ ಉಳಿದಿದ್ದೇನು? 1 ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮಾಡಿದಾಗ ಇದು ಬರುತ್ತಲ್ವಾ? ಸೊ ಇದನ್ನ ಹೊರಗೆ ತೆಗ್ದಿದ್ದೀನಿ, ಹಾಗಾಗಿ ಇಲ್ಲಿ ಉಳಿದಿದ್ದು 1 ಮೈನಸ್ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಅಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಆಲ್ರೆಡಿ ಹೊರಗಡೆ ಇದೆ. ಹಾಗಿದ್ರೆ ಬಾಕಿ ಉಳಿದಿದ್ದೇನು? ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ವಿತ್ ಇನ್ ದ ಬ್ರಾಕೆಟ್ ಅಲ್ಲೇ ಬರೀಬೇಕು, ಕನ್ಫ್ಯೂಸ್ ಆಗಬೇಡ್ರಿ. ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ, ಹೌದಾ? ಡನ್. ಆಲ್ ರೈಟ್. ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1. ಕ್ಲಿಯರ್? ಓಕೆ, ಸೊ ನಾವ್ ಈಗ ನೋಡಿ, ಲಿಸನ್ ಹಿಯರ್. ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹಾಗೆ ಇರಲಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. ಓಕೆ, ಸೊ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹಾಗೆ ಇರಲಿ. ನಾವು 1 ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಓನ್ಲಿ. 1 ಮೈನಸ್ ಸೀಕೆಂಟ್ ಎ ಅಂತ ಬರೀರಿ ಇಲ್ಲಿ. 1 ಮೈನಸ್ ಸೀಕೆಂಟ್ ಎ, ಹೌದಾ? ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಟ್ಯಾನ್ ಎ, ಹೌದಾ? ದಟ್ ಈಸ್ ಪ್ಲಸ್ ಟ್ಯಾನ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1, ಹೌದಾ? ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1. ಕ್ಲಿಯರ್ ಅಲ್ಲ? ಈಗ ನೋಡಿ, ಲಿಸನ್ ಹಿಯರ್. ಇಲ್ಲಿ ಪ್ಲಸ್ ಟ್ಯಾನ್ ಎ ಇದೆ, ಇಲ್ಲಿನೂ ಪ್ಲಸ್ ಟ್ಯಾನ್ ಎ ಇದೆ. ಇಲ್ಲಿ ಮೈನಸ್ ಸೀಕೆಂಟ್ ಎ ಇದೆ, ಇಲ್ಲಿನೂ ಮೈನಸ್ ಸೀಕೆಂಟ್ ಎ ಇದೆ. ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿನೂ ಪ್ಲಸ್ 1 ಇದೆ. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಸೊ ಇದನ್ನ ಹಾಗಿದ್ರೆ ಈ ರೀತಿ ಬರ್ಕೋಬಹುದಲ್ಲ? ಹೆಂಗೆ? ಐ ಆಮ್ ಜಸ್ಟ್ ರಿರೈಟಿಂಗ್ ಇಟ್. ನೋಡಿ, ಇದೇ ಫಾರ್ಮೆಟ್ ಅಲ್ಲಿ ಇದನ್ನ ಬರೀ, ವಿತೌಟ್ ಚೇಂಜಿಂಗ್ ದ ಸೈನ್. ಪ್ಲಸ್ ಟ್ಯಾನ್ ಎ ಇದೆ, ಆಸ್ ಇಟ್ ಈಸ್ ಪ್ಲಸ್ ಟ್ಯಾನ್ ಎ. ಮೈನಸ್ ಸೀಕೆಂಟ್ ಎ ಇದೆ, ಮೈನಸ್ ಸೀಕೆಂಟ್ ಎ. ಪ್ಲಸ್ 1 ಇದೆ, ಪ್ಲಸ್ 1. ಓಕೆ, ಡಿವೈಡೆಡ್ ಬೈ ಟ್ಯಾನ್ ಎ
ಮೈನಸ್ ಸೀಕೆಂಟ್ ಎ ಪ್ಲಸ್ 1 ಎರಡು ಸೇಮ್ ಇದೆ. ಹಾಗಿದ್ರೆ ಲೆಟ್ ಮೀ ಡಿಲೀಟ್ ಇಟ್. ಮಾಡಿದ್ವಾ? ಈಗ ಉಳಿದಿದ್ದೇನೋ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಓಕೆ, ಸೊ ಈಗ ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಕ್ವೆಶನ್ ಅಲ್ಲಿ ಆರ್ ಎಚ್ ಎಸ್ ಎಲ್ ಏನಿದೆ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಇದೆ. ಅಂದ್ರೆ ನಾವು ಈಗ ಈ ಎಲ್ ಎಚ್ ಎಸ್ ಅನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಹಾಗೆ ಕಾಸ್ ಅಲ್ಲಿ ತಗೊಂಡು ಹೋಗ್ಬೇಕು. ತಗೊಂಡು ಹೋಗ್ಬೋದಾ? ಖಂಡಿತ. ಬಿಕಾಸ್ ಸೀಕೆಂಟ್ ಎ ನ ನಾನು ಈ ರೀತಿಯಾಗಿ ಬರಿಬಹುದು, 1 ಬೈ ಕಾಸ್ ಎ ಅಂತ ಹೇಳಿ ಬರಿಬಹುದು. ಹೌದಾ? ಪ್ಲಸ್ ಇದೇನು ಟ್ಯಾನ್ ಎ. ಟ್ಯಾನ್ ಎ ನ ನಾನು ಸೈನ್ ಎ ಬೈ ಕಾಸ್ ಎ ಅಂತ ಹೇಳಿ ಬರಿಬಹುದು. ಆಮ್ ಐ ರೈಟ್? ಎಸ್. ಸೊ ಈಗ ನೋಡಿ, ಡಿನೋಮಿನೇಟರ್ಗಳು ಡಿಫ್ರೆಂಟ್ ಇರೋದ್ರಿಂದ, ಸಾರಿ ಸೇಮ್ ಇರೋದ್ರಿಂದ, ನಾಟ್ ಡಿಫ್ರೆಂಟ್, ಡಿನೋಮಿನೇಟರ್ಗಳು ಸೇಮ್ ಇರೋದ್ರಿಂದ ಕಾಸ್ ಎ ಅನ್ನೋದನ್ನ ಕಾಮನ್ ಆಗಿ ಡಿನೋಮಿನೇಟರ್ ನ ಬರ್ಕೊಂಡೆ. ಈಗ ನ್ಯೂಮರೇಟರ್ ಏನಿದೆ ಅಲ್ಲ ಅದನ್ನ 1 ಪ್ಲಸ್ ಸೈನ್ ಎ ಅಂತ ಹೇಳಿ ನಾನು ಬರಿಬಹುದು. ಯಾಕೆ ನೋಡಿ, ಒಂದ್ ವೇಳೆ ಡಿನೋಮಿನೇಟರ್ಗಳು ಡಿಫ್ರೆಂಟ್ ಇದ್ರೆ ಏನ್ ಮಾಡ್ತೀರಾ? LCM ತಗೊಳ್ತೀರಾ. ಹೌದಾ? ಹೌದೋ ಅಲ್ವೋ? ಎಸ್. ಯಾವಾಗ್ಲಾದ್ರೂ ಎರಡು ಫ್ರಾಕ್ಷನ್ ಗಳನ್ನ ಆಡ್ ಮಾಡ್ಬೇಕಾದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಇಫ್ ದ ಡಿನೋಮಿನೇಟರ್ಸ್ ಆರ್ ಡಿಫ್ರೆಂಟ್ LCM ತಗೊಳ್ತೀರಾ. ಈಗ ಇಲ್ಲೇ ಎಡಿಷನ್ ಪರ್ಫಾರ್ಮ್ ಮಾಡ್ತಿದೀವಿ ಅಂಡ್ ಇನ್ ಬೋತ್ ಫ್ರಾಕ್ಷನ್ ಡಿನೋಮಿನೇಟರ್ಸ್ ಆರ್ ಕಾಮನ್, ಸಿಮಿಲರ್. ಸೊ ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಈಸ್. ನ್ಯೂಮರೇಟರ್ ನ ಆಡ್ ಮಾಡಬಹುದು. ಈಗ 1 plus sin a divided by cos a, which is nothing but our RHS. So LHS ಈಗ ನಮ್ಮ RHS ಆಗಿ ಕನ್ವರ್ಟ್ ಆಯ್ತು. ಕ್ಲಿಯರ್ ಅಲ್ಲ? ಇಸ್ ದಿಸ್ ಕ್ಲಿಯರ್ ನೌ? ಇಲ್ಲಿ ಎರಡು ಟ್ವಿಸ್ಟ್ಗಳು ನಿಮಗೆ ಗೊತ್ತಿದ್ರೆ ಸಾಕು. ಮೊದಲನೇದಾಗಿ ಈ 1 ಜಾಗದಲ್ಲಿ ಇದನ್ನ ಹಾಕೋದು, ದೆನ್ ಇನ್ಸ್ಟೆಡ್ ಆಫ್ ಮಲ್ಟಿಪ್ಲೈಯಿಂಗ್ ದಿಸ್ ಸೈನ್ ವಿತ್ ದೀಸ್ ಟರ್ಮ್ಸ್ ನೀವೇನ್ ಮಾಡ್ತೀರಾ? ಇದಕ್ಕೆ ಫಾರ್ಮುಲಾನ ಅಪ್ಲೈ ಮಾಡ್ತೀರಾ, ಐಡೆಂಟಿಟಿನ, ದಟ್ ಈಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಸರಿ, ಈಗ ನಾವು ನಮ್ಮ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ವಾಟ್ ಈಸ್ ಅವರ್ ನೆಕ್ಸ್ಟ್ ಕ್ವಶನ್? ಸೊ ನಮ್ಮ ಮುಂದಿನ ಪ್ರಶ್ನೆ, ಪ್ರೂವ್ ದಟ್ sin a ಮೈನಸ್ ಕಾಸ್ a ಡಿವೈಡೆಡ್ ಬೈ sin a ಪ್ಲಸ್ ಕಾಸ್ a ಪ್ಲಸ್ sin a ಪ್ಲಸ್ ಕಾಸ್ a ಡಿವೈಡೆಡ್ ಬೈ sin a minus cos a, which is equal to 2 divided by 2 sin square a minus 1. ಸರಿ, ಈಗ ಇದನ್ನ ಹೇಗಪ್ಪ ಸಾಲ್ವ್ ಮಾಡೋದು? ಹೌದಾ? ಸೊ ಬರೀ ಸೈನು ಕಾಸ್ಗಳು ಕೊಟ್ಟರೆ ಇಲ್ಲಿ ಮತ್ತೆ ನೋಡಿದ್ರೆ ಇಲ್ಲೇನೋ ಚೇಂಜ್ ಆಗ್ಬಿಟ್ಟಿದೆ. 2 ಡಿವೈಡೆಡ್ ಬೈ 2 sin square a minus 1 ಅಂತೆ. ಹೆಂಗಪ್ಪ ಮಾಡೋದೀಗ? ನೋಡಿ, ವಾಟ್ ಐ ವಿಲ್ ಡೂ, ಈಗ ನಾನೇನ್ ಮಾಡ್ತೀನಿ ಮೊದಲನೇದಾಗಿ ಅಂದ್ರೆ, ಇಲ್ಲಿ ಯಾವುದು ಐಡೆಂಟಿಟಿಗಳಂತೂ 1 ಇಲ್ಲ. 1 ಇದ್ದಿದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾದ್ರೂ ಒಂದು ಮಾಡ್ತಿದ್ವಿ. ಎಲ್ಲಾದ್ರೂ 1 ಇದೆನಾ? ಇಲ್ಲ. ಎಲ್ಲ ಕಡೆಗೂ ಸೈನು ಕಾಸ್ಗಳೇ ಇದಾವೆ. ವಿಲ್ ಡೂ ಒನ್ ಥಿಂಗ್, ಏನ್ ಮಾಡ್ಬಿಡ್ತೀನಿ, ಡಿನೋಮಿನೇಟರ್ಗಳು ಡಿಫ್ರೆಂಟ್ ಆಗಿದಾವೆ. ಹೋಗ್ಲಿ ಆಡ್ ಮಾಡೋಣ ಅಂದ್ರೆ ಇತ್ಲಾಗೆ ಡಿನೋಮಿನೇಟರ್ ಡಿಫ್ರೆಂಟ್ ಇದಾವೆ, 1 ಇಲ್ಲ. ಐಡೆಂಟಿಟಿ ಅಪ್ಲೈ ಮಾಡೋಣ ಅಂದ್ರೆ ನಮಗಿವಾಗ ಇರೋದೇ ಒಂದು ದಾರಿ, ಅದೇನಪ್ಪ ಅಂದ್ರೆ LCM ತಗೊಳ್ಳೋದು. ಏನ್ ತಗೊಳ್ಳೋದು? LCM. ಸೊ ಡಿನೋಮಿನೇಟರ್ ಡಿಫ್ರೆಂಟ್ ಇರೋದ್ರಿಂದ LCM ನ ತಗೊಳ್ತೀನಿ. ಇನ್ ಅದರ್ ವರ್ಡ್ಸ್, ಇದನ್ನ ಇದ್ರ ಜೊತೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಅರ್ಥ ಆಗ್ತಿದೆ ಅಲ್ಲ? ಓಕೆ, ಗೆಟಿಂಗ್ ಇಟ್? ಎಸ್. ಸೊ ಈಗ ಸೈನ್ ಎ ಮೈನಸ್ ಕಾಸ್ ಎ ಇದರ ಜೊತೆಗೆ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಇದ್ರ ಜೊತೆಗೆ ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ, ಕ್ರಾಸ್ ಮಲ್ಟಿಪ್ಲೈ. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಗೆಟಿಂಗ್ ಇಟ್? LCM ತಗೊಳ್ಳೋದಂದ್ರೂ ಒಂದೇ, ಇದ್ರ ಜೊತೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದಂದ್ರೂ ಒಂದೇ. ಓಕೆ, ಗೆಟಿಂಗ್ ಇಟ್? ಸೊ ಸೈನ್ ಎ ಮೈನಸ್ ಕಾಸ್ ಎ ಜೊತೆಗೆ ಸೈನ್ ಎ ಮೈನಸ್ ಕಾಸ್ ಎ ಬರ್ಕೊಳ್ತೀನಿ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನೋಡಿ, LCM ತಗೊಳ್ಳೋದಂದ್ರೂ ಒಂದೇ, ಕ್ರಾಸ್ ಮಲ್ಟಿಪ್ಲೈ ಮಾಡೋದಂದ್ರೂ ಒಂದೇ ಅಂತ ಹೇಳಿದೆ. ಹೆಂಗೆ ಅಂತ ಗೊತ್ತಲ್ಲ ನಿಮಗೆ? ಸೊ ನೋಡಿ, ಈಗ ಇದಕ್ಕೆ LCM ಅಂದ್ರೆ ಏನ್ ತಗೊಳ್ತೀರಾ? ಇಲ್ಲಿ ಮಾಡಿ ತೋರಿಸ್ತೀನಿ, ಅರ್ಥ ಆಗ್ಬಿಡುತ್ತೆ. ಸೈನ್ ಎ ಪ್ಲಸ್ ಕಾಸ್ ಎ ಇದೆ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ.
ಹೌದಾ? ಈ ಫ್ರಾಕ್ಷನ್ಗೆ ಎಲ್ ಸಿ ಎಂ ತಗೋಬೇಕೀಗ. ಸೆಪರೇಟ್ ಎರಡಕ್ಕೂ ಎಲ್ ಸಿ ಎಂ ತಗೋಬೇಕಾಗುತ್ತೆ ಎಲ್ ಸಿ ಎಂ ಅಂದ್ರೆ. ಹೌದಾ? ಸೊ ಸೈನ್ ಎ ಮೈನಸ್ ಕಾಸ್ ಎ, ಬೇಸಿಕಲಿ ದಿಸ್ ಇಸ್ ಸೈನ್ ಎ ಮೈನಸ್ ಕಾಸ್ ಎ ಅಲ್ವಾ? ಒಂದ್ ನಿಮಿಷ. ದಿಸ್ ಇಸ್ ಸೈನ್ ಎ ಮೈನಸ್ ಕಾಸ್ ಎ. ಹೌದಾ? ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ. ಸೊ ಈಗ ಈ ಫ್ರಾಕ್ಷನ್ಗೆ ನಾನು ಏನ್ ಮಾಡ್ಬೇಕು? ಎಲ್ ಸಿ ಎಂ ತಗೋಬೇಕು ಅಂದ್ರೆ ಏನ್ ತಗೊಂತೀರಾ? ಎಲ್ ಸಿ ಎಂ ಇದಿಷ್ಟನ್ನು ತಗೊಂತೀರಾ ಡಿನೋಮಿನೇಟರ್. ಸೊ ಡಿನೋಮಿನೇಟರ್ ಅಲ್ಲಿ ಏನಿದೆ? ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ. ಡನ್. ಸೊ ಸೈನ್ ಎ ಪ್ಲಸ್ ಕಾಸ್ ಎ, ಸೈನ್ ಎ ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಹೌದಾ? ಉಳಿದಿದ್ದೇನು? ಸೈನ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ. ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ, ಇದನ್ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ಅರ್ಥ ಆಯ್ತಾ? ಅದೇ ರೀತಿ ಇದನ್ನ ಕೂಡ ನೀವು ಈ ರೀತಿ ಬರ್ಕೊಂಡು ಮಲ್ಟಿಪ್ಲೈಡ್ ವಿತ್ ಡಿನೋಮಿನೇಟರ್ನ ತಗೊಂಡು ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಅಗೇನ್ ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಎ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಬಾಕಿ ಉಳಿಯೋದೇನು? ಈ ಟರ್ಮ್ ಹಾಗೆ ಈ ಟರ್ಮ್. ಗೆಟಿಂಗ್ ಇಟ್? ಓಕೆ. ಐ ಬಿಲೀವ್ ಇವಾಗ ಯಾರಿಗೆ ಗೊತ್ತಾಗಿದ್ದಿದ್ದಿಲ್ಲೋ ಅವ್ರಿಗೆ ಇವಾಗ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಪ್ಲಸ್ ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಇದ್ರ ಜೊತೆಗೆ ಇದನ್ನ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ಸೈನ್ ಎ ಪ್ಲಸ್ ಕಾಸ್ ಎ. ಅರ್ಥ ಆಗ್ತಿದೆನಾ? ಓಕೆ. ಡಿವೈಡೆಡ್ ಬೈ ವಾಟ್ ಈಸ್ ದ ಎಲ್ ಸಿ ಎಂ ಹಿಯರ್? ಎಲ್ ಸಿ ಎಂ ಯಾವಾಗ್ಲೂ ಮರಿಬೇಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ ತಕ್ಷಣನೇ ಡಿನೋಮಿನೇಟರ್ ಅಲ್ಲಿ ಎರಡೂ ಟರ್ಮ್ಸ್ ಗಳನ್ನ ಬರೀಲೇಬೇಕು. ರಿಮೆಂಬರ್ ದಿಸ್, ರಿಮೆಂಬರ್. ಸೊ ಇದು ಯಾವಾಗ ನೆನಪಿರುತ್ತೆ ಅಂದ್ರೆ ಪ್ರಾಕ್ಟೀಸ್ ಮಾಡಿದಾಗ ನೆನಪಿರುತ್ತೆ, ಇಲ್ಲ ಅಂದ್ರೆ ನೆನಪಿರೋದಿಲ್ಲ. ಓಕೆ, ಆಲ್ ರೈಟ್. ಸೊ ಸೈನ್ ಎ ಪ್ಲಸ್ ಕಾಸ್ ಎ ನ ಹಾಗೆ ಬರೀರಿ. ಈ ಕಡೆಗೆ ಸೈನ್ ಎ ಮೈನಸ್ ಕಾಸ್ ಎ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ಲ? ಇದು ಹೇಗೆ ಬಂತು ಗೊತ್ತಾಯ್ತದ? ಈ ಫ್ರಾಕ್ಷನ್ ಜೊತೆಗೆ ಇವೆರಡನ್ನು ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಬೇಸಿಕಲಿ, ಅವಾಗಲೇ ತೋರಿಸಿದ್ನಲ್ಲ. ಹೌದಾ? ಅವಾಗ ಉಳಿದಿದ್ದು ಸೈನ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ. ದ ಸೇಮ್ ವೇ ಈ ಕಂಪ್ಲೀಟ್ ಫ್ರಾಕ್ಷನ್ ಜೊತೆಗೆ ಇದಿಷ್ಟು ಡಿನೋಮಿನೇಟರ್ ನ ಮಲ್ಟಿಪ್ಲೈ ಮಾಡಿದಾಗ ಬಂದಿದ್ದು ಈ ಟರ್ಮ್. ಡಿವೈಡೆಡ್ ಬೈ ಎಲ್ ಸಿ ಎಂ ಮರೀದೆ ಬರೀರಿ. ದಿಸ್ ಇಸ್ ದ ಎಲ್ ಸಿ ಎಂ. ಓಕೆ. ಸೊ ನಾವು sin a minus cos a into sin a minus cos a, that is sin a minus cos a whole square. ಕರೆಕ್ಟ್ ಅಲ್ವಾ? ಈಗ x ಇಂಟು x ಇದೆ ಅಂದ್ರೆ ಏನ್ ಮಾಡ್ತೀರಾ? x ಸ್ಕ್ವಯರ್ ಅಂತ ಬರೀತೀರಾ. ಅದೇ ರೀತಿ sin a minus cos a ಇಂಟು sin a minus cos a ಇದ್ರೆ sin a minus cos a ಹೋಲ್ ಸ್ಕ್ವಯರ್ ಆಗುತ್ತೆ. ಹೌದಾ? ಎರಡೂ ಟರ್ಮ್ಗಳು ಎರಡು ಸಲ ಇರೋದ್ರಿಂದ ಸ್ಕ್ವಯರ್ ಮಾಡ್ತಿದೀವಿ. ಪ್ಲಸ್ ಇಲ್ಲಿನೂ ಅಷ್ಟೇ ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಇರೋದ್ರಿಂದ ಸ್ಕ್ವಯರ್. ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ, ದಿಸ್ ಇಸ್ ಆಫ್ ದ ಫಾರ್ಮ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ದಿಸ್ ಇಸ್ ಆಫ್ ದ ಫಾರ್ಮ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ. ಅರ್ಥ ಆಗ್ತಿದೆ ಅಲ್ಲ? ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ. ಆರ್ ಯು ಗೆಟ್ಟಿಂಗ್ ದಿಸ್? ಕ್ಲಿಯರ್ ಅಲ್ಲ ಇಲ್ಲಿ ತನಕ? ಓಕೆ ಓಕೆ, ಫೈನ್. ಸೊ ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೋದು? ವಾಟ್ ವಿ ಶಲ್ ಡೂ? ಒಂದು ಕೆಲಸ ಮಾಡ್ತೀನಿ. ಅದೇನಪ್ಪ ಅಂದ್ರೆ, ಈಗ ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಏನೋ ಬರೆದ್ವಿ, ಇವುಗಳನ್ನ ಸ್ಕ್ವಯರ್ ಮಾಡಿ ಬರ್ಕೊಂಡಿವಿ. ಮುಂದೇನ್ ಮ್ಯಾಮ್? ಯಾವ ಐಡೆಂಟಿಟಿ ಅಪ್ಲೈ ಮಾಡ್ತಿದೀವಿ. ಯಾವ್ದದು? ಮೈನಸ್ ಬಿ ಹೋಲ್ ಸ್ಕ್ವಯರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಬರಿತೀನಿ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಹೌದಾ? ದೆನ್ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab. ಕ್ಲಿಯರ್ ಅಲ್ಲ? ಓಕೆ. ಸೊ ಈಗ ಇದನ್ನ ನಾನು ಹಿಂಗೆ ಬರ್ಕೊಂತೀನಿ. ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab. ಎ ಅಂದ್ರೆ ಸೈನ್ ಎ ಇಂಟು ಕಾಸ್ ಎ. ಹೌದಾ? ಸೊ ದಿಸ್ ಇಸ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab
ಪ್ಲಸ್ ಈ ಕಡೆಗೆ ಅಗೇನ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab, ಹೌದಾ, ಮೈನಸ್ 2ab ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ಲ? ಇಲ್ಲಿ ತನಕ ಕ್ಲಿಯರ್ ಅಲ್ಲ? ಓಕೆ. ಸೊ ಈಗ ನೋಡಿ, ಇದಿಷ್ಟು ವಿತಿನ್ ದ ಬ್ರಾಕೆಟ್ ಅಲ್ಲಿ ಇತ್ತು, ಪ್ಲಸ್ ಇದಿಷ್ಟು ವಿತಿನ್ ದ ಬ್ರಾಕೆಟ್ ಅಲ್ಲಿ ಇತ್ತು, ಬರ್ಕೊಂಡ್ವಿ. ಈಗ ಬ್ರಾಕೆಟ್ ಗಳನ್ನ ರಿಮೂವ್ ಮಾಡಿ ಎಲ್ಲವನ್ನು ನಾನು ಸಿಂಗಲ್ ಆಗಿ ಒಂದೇ ಫಾರ್ಮೆಟ್ ಅಲ್ಲಿ ಬರೀತೀನಿ. ರಿಮೂವ್ ದ ಬ್ರಾಕೆಟ್, ದಟ್ಸ್ ಇಟ್. ಓಕೆ. ಸೊ ಏನಾಗುತ್ತೆ, ಇದಿಷ್ಟು ಐಡೆಂಟಿಟಿ ಬರೀರಿ ಫಸ್ಟ್. ಸೊ ದಟ್ ಈಸ್ ಸೈನ್ ಸ್ಕ್ವಯರ್ ಎ ಪ್ಲಸ್ cos square a minus 2 sin a cos a, ಹೌದಾ, sin a cos a as it is ಬರ್ಕೊಂಡಿದ್ದೀನಿ. ಇಲ್ಲಿ ಪ್ಲಸ್ ಸೈನ್ ಇದೆ, ಸೊ ಪ್ಲಸ್ ಇದಿಷ್ಟರ ಜೊತೆಗೆ ಒಂದ್ ಸೆಕೆಂಡ್ ಇಲ್ಲಿ ಪ್ಲಸ್ ಆಗ್ಬೇಕು, ಇಲ್ಲಿ ಪ್ಲಸ್ ಆಗ್ಬೇಕು. ಸೊ ಸಾರಿ, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ಲ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಡನ್. ಸೊ ಈಗ ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಕಂಪ್ಲೀಟ್ ಆಗಿದ್ದು ಇಷ್ಟ್ರ ಜೊತೆಗೆ ಮಲ್ಟಿಪ್ಲೈ ಆದ್ರೆ ಪ್ಲಸ್ ಆಗೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ ಸೈನ್ಗಳಲ್ಲಿ, ಹೌದಾ. ಸೊ ಹಿಯರ್ ಐ ವಿಲ್ ರೈಟ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಡನ್. ಇಸ್ ದಿಸ್ ಕ್ಲಿಯರ್? ಡಿವೈಡೆಡ್ ಬೈ ಏನಿದೆ ಇಲ್ಲಿ, ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ. ಕ್ಲಿಯರ್ ಅಲ್ಲ ಇಲ್ಲಿ ತನಕ? ಓಕೆ. ಸೊ ಈಗ ನೋಡಿ, ಇಲ್ಲಿ ಏನಾದ್ರೂ ಕ್ಯಾನ್ಸಲ್ ಮಾಡಬಹುದು ಅಂತಾದ್ರೆ ಯಾವ್ದನ್ನ ಮಾಡ್ತೀರಾ? -2 sin a cos a ಇದೆ, +2 sin a cos a ಇದೆ, ಎರಡನ್ನು ಕ್ಯಾನ್ಸಲ್ ಮಾಡಿಬಿಡ್ರಿ. ಅಂಡ್ ವಿ ನೋ ದಟ್ sin square a plus cos square is equal to 1, sin square a plus cos square is equal to 1, ಹೌದಾ. ಸೊ ಹಾಗಿದ್ರೆ ಇಲ್ಲಿ ಬರೀರಿ 1, ಇದಿಷ್ಟು 1 ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ. ಕರೆಕ್ಟ್ ಅಲ್ವಾ? ಬಿಕಾಸ್ ಇಲ್ಲಿ ಬರೀತೀನಿ, ವಿ ನೋ ದಟ್ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1. ಸೊ ಅದನ್ನೇ ನಾನು ಇಲ್ಲಿ ಬರ್ಕೊಂಡಿರೋದು, ಹಾಗಾಗಿ ಇದು 1 ಆಯ್ತು. ಕ್ಲಿಯರ್ ಅಲ್ಲ? ಇಲ್ಲಿ ತನಕ ಅರ್ಥ ಆಗಿದೆ ಅಲ್ಲ? ಫೈನ್. ಸೊ ಈಗ ಮುಂದೆ 1 + 1 is 2 ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ, ಹೌದಾ. ಓಕೆ. ಆದ್ರೆ ಇಲ್ಲಿ ನಮಗೆ RHS ಅಲ್ಲಿ ನ್ಯೂಮರೇಟರ್ ಅಲ್ಲಿ 2 ಬಂದಿದೆ, ಒಪ್ಕೊಳ್ತೀನಿ, ಅದು ಆಲ್ರೆಡಿ ಬಂತು, ಬಂತು. ಆದ್ರೆ ಡಿನೋಮಿನೇಟರ್ ಅಲ್ಲಿ ಸಮಥಿಂಗ್ ಏನೋ 2 sin square a ಮೈನಸ್ 1 ಇದೆ ಅಲ್ಲ. ಈಗೇನ್ ಮಾಡ್ಬೇಕು, ಇದನ್ನ ಒಂದು ಕೆಲಸ ಮಾಡೋಣ. ನಮಗೆ ಡಿನೋಮಿನೇಟರ್ ಅಲ್ಲಿ ಬರೀ ಸೈನೇ ಇರಬೇಕು, ಸೈನ್ ಸ್ಕ್ವಯರೇ ಇರಬೇಕು, ಹೌದಾ. ಅದು 2 ಸಲ 2 sin square a ಅಂತ ಬೇರೆ ಕೊಟ್ಟಾರೆ. ಹಾಗಿದ್ರೆ ಈ ಸೈನ್ ಸ್ಕ್ವಯರ್ ಎ ಹಾಗೆ ಇರ್ಲಿ, ಕಾಸ್ ಸ್ಕ್ವಯರ್ ಏನೇ ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡ್ಬೋದು? ವಿ ಹ್ಯಾವ್ ಅನ್ ಐಡೆಂಟಿಟಿ ಫಾರ್ ದಟ್, ಹೌದಾ. ವಿ ಹ್ಯಾವ್ an identity for that. ಅದೇನಪ್ಪ ಅಂದ್ರೆ ಐಡೆಂಟಿಟಿ ಏನು? ವಾಟ್ ವಿ ಹ್ಯಾವ್ ಪರ್ಟಿಕ್ಯುಲರ್ ಒಂದು ಐಡೆಂಟಿಟಿ ಇದೆ. ಯಾವುದು? ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1 ಇದೆ ಅಲ್ಲ, ಅದನ್ನೇ ನಾವು ಈ ರೀತಿ ರಿರೈಟ್ ಮಾಡಿದಾಗ ಅದರಿಂದನೇ ಮತ್ತೆರಡು ಐಡೆಂಟಿಟಿ ತೆಗಿತೀವಿ. ಅದರೊಳಗೆ ಸೈನ್ ಸ್ಕ್ವಯರ್ ಟೀಟಾ ಬರೋ ಹಾಗಿರ್ಬೇಕು, 1 ಮೈನಸ್ ಸೈನ್ ಸ್ಕ್ವಯರ್ ಟೀಟಾ. ನೋಡಿ, ಸೈನ್ ಸ್ಕ್ವಯರ್ ಟೀಟಾ ಬರೋ ಹಾಗಿರ್ಬೇಕು ಅಂದ್ರೆ ಈ 1 ಮೈನಸ್ ಸೈನ್ ಸ್ಕ್ವಯರ್ ಟೀಟಾನ ಕಾಸ್ ಸ್ಕ್ವಯರ್ ಟೀಟಾ ಜಾಗದಲ್ಲಿ ಹಾಕ್ಬೋದಲ್ಲ, ಬರಿಬೋದಲ್ಲ. ಇದನ್ನ ಅರ್ಥ ಆಗ್ತಿದೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿ? ಯಾಕೆ ಇದನ್ನೇ ತಗೊಂಡೆ, ಇದನ್ನ ಯಾಕೆ ತಗೊಳ್ಳಿಲ್ಲ? ಬಿಕಾಸ್ ನಮಗೆ ಕ್ವೆಶ್ಚನ್ ನ ಪ್ರಕಾರ 2 ಸೈನ್ ಸ್ಕ್ವಯರ್ಗೆ ನಮಗೆ ಡಿನೋಮಿನೇಟರ್ ಅಲ್ಲಿ ಬರಬೇಕು. ಹಾಗಿದ್ರೆ ಕಾಸ್ ಅನ್ನ ರಿಮೂವ್ ಮಾಡಬೇಕು ಅಂದ್ರೆ ಕಾಸ್ ಜಾಗದಲ್ಲಿ 1 ಮೈನಸ್ ಸೈನ್ ಸ್ಕ್ವಯರ್ ಬರಿಬೋದಲ್ಲ, ಆ ಕೆಲಸ ಮಾಡ್ತೀನಿ. ಸೊ 2 ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎ ಮೈನಸ್ ಆಫ್, ರಿಮೆಂಬರ್ ಮೈನಸ್ ಬಂತು ಅಂದ್ರೆ ಯಾವಾಗ್ಲೂ ಅದಾದ್ಮೇಲೆ ಬರುವಂತಹ ಟರ್ಮ್ಗಳಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಇದನ್ನ ಚೇಂಜ್ ಮಾಡ್ತಿದೀವಲ್ಲ ಈಗ.
ಸೊ ವಿತ್ ಇನ್ ದ ಬ್ರಾಕೆಟ್ ಬರೀರಿ. ಸೊ ನಿಮಗೆಲ್ಲೂ ಕನ್ಫ್ಯೂಷನ್ ಆಗಲ್ಲ, ಗೋಯಿಂಗ್ ಫಾರ್ವರ್ಡ್ ತೊಂದರೆ ಆಗಲ್ಲ. ಇಲ್ಲಾಂದ್ರೆ ಸೈನ್ ಏನೇನೋ ಆಗಿ ಏನ್ ಬರ್ದಿದ್ನಪ್ಪ ಅಂತಾನೆ ಗೊತ್ತಾಗಲ್ಲ. ನಿಧಾನವಾಗಿ ಮಾಡಿ, ಏನ್ ಮಾಡಿದ್ರು ಮನ್ಸಿಟ್ಟು ಮಾಡ್ರಿ, ಅವಾಗ ಏನ್ ಮಾಡ್ತಿದ್ರಿ ಗೊತ್ತಾಗತ್ತೆ. ಓಕೆ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿ ಟೈಮ್ ಸುಮ್ಮನೆ ವೇಸ್ಟ್ ಆಗ್ತದೆ. ಓಕೆ ಸರಿ, ಈಗ ಕಾಸ್ ಸ್ಕ್ವಯರ್ ಜಾಗದಲ್ಲಿ ಐ ಶಲ್ ರೈಟ್ 1 ಮೈನಸ್ ಸೈನ್ ಸ್ಕ್ವಯರ್ ಎ. ಡನ್. ಇಸ್ ದಿಸ್ ಕ್ಲಿಯರ್? ಓಕೆ, ಆಲ್ ರೈಟ್. ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ಸೊ ನಾವು 2 ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎ, ಹೌದಾ? ಮೈನಸ್ ಇಂಟು ಪ್ಲಸ್ ಈಸ್ -1, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಸೈನ್ ಸ್ಕ್ವಯರ್ ಎ, ಹೌದಾ? ಈಗ ನೋಡಿ ಏನು ಉಳಿದಿದೆ, ಸೈನ್ ಸ್ಕ್ವಯರ್ ಪ್ಲಸ್ ಸೈನ್ ಸ್ಕ್ವಯರ್ ಅಂದ್ರೆ 2 ಸೈನ್ ಸ್ಕ್ವಯರ್ ಆಗುತ್ತೆ, ಹೌದಾ? 2 ಸೈನ್ ಸ್ಕ್ವಯರ್ ಎ -1 ಆಸ್ ಇಟ್ ಈಸ್. ಸೊ ಇದೇನಿದು, ವಾಟ್ ಈಸ್ ದಿಸ್? ಇದು ನಮ್ಮ RHS. ನಾವು LHS ಅನ್ನೇ RHS ಆಗಿ ಚೇಂಜ್ ಮಾಡ್ಕೊಂಡ್ವಿ. ಈಸ್ ದಿಸ್ ಕ್ಲಿಯರ್? ನಾವು ಅರ್ಥ ಆಯ್ತಾ? ಹೆಂಗೆ ಸಾಲ್ವ್ ಮಾಡೋದು ಗೊತ್ತಾಯ್ತಾ? ಓಕೆ, ಸೊ ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂದ್ರೆ, ಪ್ರೂವ್ ದಟ್ sin theta divided by 1 minus cos theta plus tan theta divided by 1 plus cos theta is equal to cot theta plus secant theta into cosecant theta. ಓಕೆ, ಇದನ್ನ ಹೇಗೆ ಸಾಲ್ವ್ ಮಾಡೋದಪ್ಪ? ಹೌ ಟು ಸಾಲ್ವ್ ದಿಸ್? ಹೆಂಗೆ ಸಾಲ್ವ್ ಮಾಡ್ತೀರಾ ಮ್ಯಾಮ್? ಇದೇನು ಮ್ಯಾಮ್, ಇಲ್ಲಿ ಸೈನ್ ಟೀಟಾ ಕೊಟ್ಟಾರೆ, ಇಲ್ಲಿ ಕಾಸ್ ಇದೆ, ಟ್ಯಾನ್ ಇದೆ, ಕಾಸ್ ಇದೆ, ಅಲ್ಲಿ ನೋಡಿದ್ರೆ ಕಾಟ್ ಸೀಕೆಂಟು ಕೊಸಿಕೆಂಟು. ಅರೆ ಏನು ಮಾಡಿದ್ರೆ ಇಲ್ಲಿ ನಾವು ಆನ್ಸರ್ ತೊಗೊಂಬರೋದು ನಮ್ಗೆ ಗೊತ್ತಾಗ್ತಿಲ್ಲಲ್ಲ, ಕಷ್ಟ ಅನಿಸ್ತಿದೆ ಇದು ನಿಜವಾಗ್ಲು. ಕಷ್ಟನೇ ಪಡಬೇಡ್ರಿ. ಸೊ ವಾಟ್ ವಿ ಶಲ್ ಡೂ ಅಗೇನ್, ಇಲ್ಲಿ ನೋಡ್ರಿ, ಇಲ್ಲಿ ಸೈನ್ ಇದೆ, ಕಾಸ್ ಇದೆ, ಟ್ಯಾನ್ ಇದೆ, ಕಾಸ್ ಇದೆ, ಇಲ್ಲಿ 1 ಇದೆ. ಓಕೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ 1 ಅಂದ್ರೆ 1 is equal to sin square theta plus cos square theta ಆ ಐಡೆಂಟಿಟಿಗೆ ಹೋಗೋದ್ರ ಬದಲು ನಾನೊಂದು ಕೆಲಸ ಮಾಡಿಬಿಡ್ತೀನಿ. ನೋಡಿ ಇಲ್ಲಿ ಡಿನೋಮಿನೇಟರ್ a plus b into a minus b ಫಾರ್ಮೆಟ್ ಅಲ್ಲಿ ಇದೆ. ಸೊ ನನಗೆ ಸಮಥಿಂಗ್ ಹೆಲ್ಪ್ ಆಗಬಹುದು, ಅದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡ್ತೀನಿ. ಮಾಡೋಣ ಕೆಲಸ. ಓಕೆ, ದಟ್ ಈಸ್ ಸೈನ್ ಟೀಟಾ ಇಂಟು, ನೋಡಿ ಡೈರೆಕ್ಟ್ ಆಗಿ ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಹೆಂಗ್ ವರ್ಕ್ ಆಗುತ್ತೆ ಆಲ್ರೆಡಿ ಹೇಳಿದ್ದೀನಿ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೆ ತಾನೆ. ಇದರ ಜೊತೆಗೆ, ಹೌದಾ, ಇದರ ಜೊತೆಗೆ ಕಂಪ್ಲೀಟ್ ಆಗಿ ಈ ಒಂದು ಫ್ರಾಕ್ಷನ್ ಜೊತೆಗೆ 1 ಮೈನಸ್ ಕಾಸ್ ಟೀಟಾ ಹಾಗೆ 1 ಪ್ಲಸ್ ಕಾಸ್ ಟೀಟಾಗಳನ್ನ ಮಲ್ಟಿಪ್ಲೈ ಮಾಡ್ತೀವಿ. 1 ಮೈನಸ್ ಕಾಸ್ ಟೀಟಾ 1 ಮೈನಸ್ ಕಾಸ್ ಟೀಟಾ ಕ್ಯಾನ್ಸಲ್ ಆಗಿ ಸೈನ್ ಟೀಟಾ ಹಾಗೆ 1 ಪ್ಲಸ್ ಕಾಸ್ ಟೀಟಾ ಉಳ್ಕೊಳ್ಳುತ್ತೆ. ಡನ್. ಪ್ಲಸ್ ಇಲ್ಲಿನೂ ಅಷ್ಟೇ ಟ್ಯಾನ್ ಟೀಟಾದ ಜೊತೆಗೆ 1 ಮೈನಸ್ ಕಾಸ್ ಟೀಟಾ ಉಳ್ಕೊಳ್ತು. ಡಿವೈಡೆಡ್ ಬೈ ಇದು ನೋಡ್ರಿ, 1 ಮೈನಸ್ ಕಾಸ್ ಟೀಟಾ ಇಂಟು 1 ಪ್ಲಸ್ ಕಾಸ್ ಟೀಟಾನ 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ ಅಂತ ಹೇಳಿ ಬರ್ಕೊಳ್ತೀನಿ ಅಲ್ವಾ? ಕರೆಕ್ಟ್ ಅಲ್ವಾ? ಇಲ್ಲ, ಫಸ್ಟು ಹೆಂಗಿದ್ದೀರಾ ಹಂಗೆ ಬರೆಯೋಣ, ಮತ್ತೆ ಕನ್ಫ್ಯೂಸ್ ಆಗ್ತೀರಿ. 1 ಮೈನಸ್ ಕಾಸ್ ಟೀಟಾ ಇಂಟು 1 ಪ್ಲಸ್ ಕಾಸ್ ಟೀಟಾ. ಡನ್. ಓಕೆ, ಮುಂದೆ ಏನ್ ಮಾಡಬೇಕು? ಸೈನ್ ಟೀಟಾ ಹಾಗೆ ಇರಲಿ, ಹೌದಾ? ಒಂದು ಕೆಲಸ ಮಾಡ್ಬಿಡೋಣ, ಸೈನ್ ಟೀಟಾ ಇಂಟು 1 ಮಾಡ್ಬಿಡೋಣ, ಹೌದಾ? ಬಾಕಿ ಏನು ಮತ್ತೇನು ಮಾಡೋದೇನು ಇಲ್ಲ, ಸ್ಕ್ವೇರ್ಗಳೇನಾದ್ರೂ ಇದಾವ? ಏನಿಲ್ಲ. ಸೈನ್ ಟೀಟಾ ಇಂಟು 1 ಸೈನ್ ಟೀಟಾ, ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಈಸ್ ಸೈನ್ ಟೀಟಾ ಕಾಸ್ ಟೀಟಾ, ಕರೆಕ್ಟ್ ಅಲ್ಲ? ಪ್ಲಸ್ ಟ್ಯಾನ್ ಟೀಟಾ ಇಂಟು 1 ಈಸ್ ಟ್ಯಾನ್ ಟೀಟಾ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಟ್ಯಾನ್ ಟೀಟಾ ಇಂಟು ಕಾಸ್ ಟೀಟಾ, ಹೌದಾ? ಟ್ಯಾನ್ ಟೀಟಾ ಇಂಟು ಕಾಸ್ ಟೀಟಾ ಡಿವೈಡೆಡ್ ಬೈ ಇದನ್ನ ಈಗ 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ ಅಂತ ಹೇಳಿ ಬರ್ಕೊಂಡು. ಓಕೆ, 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ, ಬಿಕಾಸ್ ಇಲ್ಲಿ ಬರೀತೀನಿ, ವಿ ನೋ ದಟ್ ಎ ಸ್ಕ್ವಯರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಓಕೆ, ಅದನ್ನೇ ಇಲ್ಲಿ ಬರೆದಿರೋದು. ಡನ್. ಮುಂದೆ
ವಾಟ್ ಟು ಡೂ? ಮುಂದೇನು ಮಾಡಬೇಕು ಮ್ಯಾಮ್? ಮುಂದೇನು ಮಾಡ್ಬೋದು ಮ್ಯಾಮ್? ಲಿಸನ್ ಹಿಯರ್. ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಏನಿದೆಯಲ್ಲ ಇದನ್ನ ಹಾಗೆ ಬರೀತೀನಿ ಫಸ್ಟ್. ಲಿಸನ್ ಹಿಯರ್, ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಏನಿದೆಯಲ್ಲ, ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಏನಿದೆಯಲ್ಲ ಅದನ್ನ ಹಾಗೆ ಬರೀತೀನಿ. ಓಕೆ, ಪ್ಲಸ್ ಟ್ಯಾನ್ ಟೀಟಾ ಏನಿದೆಯಲ್ಲ ಇದನ್ನು ಹಾಗೆ ಬರೀತೀನಿ. ಈ ಕಡೆಗೆ ಟ್ಯಾನ್ ಟೀಟಾನ ಹಿಂಗೆ ಬರೀಲ್ಲ, ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಹೇಳಿ ಬರ್ಕೊಳ್ಳ, ಇಂಟು ಕಾಸ್ ಟೀಟಾ ಆಸ್ ಇಟ್ ಈಸ್. ನಾನೇನ್ ಮಾಡಿದೆ, ಟ್ಯಾನ್ ಟೀಟಾನ ಸೈನ್ ಬೈ ಕಾಸ್ ಇಂಟು ಕಾಸ್. ನೀವು ಅಂತೀರಾ ಅಲ್ಲ ಮ್ಯಾಮ್ ಇಷ್ಟೆಲ್ಲ ಇದಾವೆ, ಯಾಕೆ ಇದನ್ನೊಂದೇ ಹಿಂಗೆ ಬರ್ಕೊಂಡ್ರಿ? ಬೇರೆ ಬರಿಬೋದಲ್ಲ. ಯಾವ್ದು ಬರೀತೀರಾ ಬೇರೆ? ಇಲ್ಲಿ ಸೈನ್ ಇದೆ, ಸೈನ್ ಏನಾದರೂ ಮಾಡ್ಲಿಕ್ಕೆ ಬರತ್ತಾ? ಇಲ್ಲ. ಸೈನ್ ಕಾಸ್ ಇದೆ, ಏನಾದರೂ ಐಡೆಂಟಿಟಿ ಗೊತ್ತಾ? ಅಪ್ಲೈ ಮಾಡ್ಬೋದಾ? ಗೊತ್ತಿಲ್ಲ. ಹೌದಾ? ಮತ್ತೇನ್ ಮಾಡ್ತೀರಾ? ಇವೆರಡರಲ್ಲಿ ಕಾಮನ್ ತೆಗಿತೀರಾ, ಮತ್ತೆ ವಾಪಸ್ ಇದೇ ಬರುತ್ತೆ. ಬೇರೆ ಏನು ಫರ್ದರ್ ಮಾಡ್ಲಿಕ್ಕೆ ಬರ್ತಿಲ್ಲ ಅಲ್ಲಿ. ಟ್ಯಾನ್ ಟೀಟಾ ಇದೆ, ಓಕೆ, ಟ್ಯಾನ್ ಒಂದೇ ಇದೆ, ಇದ್ರ ಜೊತೆಗೆ ಬೇರೆ ಏನಾದ್ರು ರಿಡ್ಯೂಸ್ ಮಾಡ್ಬೇಕು, ಏನಾದ್ರು ಮಾಡಿದ್ವಿ ಅಂದ್ರೆ ಅದರಿಂದ ಉಪಯೋಗ ಆಗಿರ್ಬೇಕು. ಹೌದಾ? ಅದೇ ಇಲ್ಲಿ ಟ್ಯಾನಿಗೆ ಸೈನ್ ಬೈ ಕಾಸ್ ಅಂತ ಬರ್ಕೊಂಡ್ಬಿಟ್ರೆ ನನಗೇನು ಉಪಯೋಗ ಗೊತ್ತಾ? ಕಾಸ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಒಂದೇ ಉಳ್ಕೊಳುತ್ತೆ. ಅಯ್ಯೋ ಇಷ್ಟೇನಾ ಮ್ಯಾಮ್? ಈ ಸೈನ್ ಒಂದೇ ಉಳ್ಕೊಳುತ್ತೆ, ಸೈನ್ ಏನ್ ಪ್ರಯೋಜನ? ನೆಕ್ಸ್ಟ್ ಪ್ರಯೋಜನ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ಡಿವೈಡೆಡ್ ಬೈ 1 ಸ್ಕ್ವಯರ್ ಈಸ್ 1 ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ ಅಂತ ಹೇಳಿ ಬರೆದೆ. ಇಷ್ಟ ಅರ್ಥ ಆಯ್ತಾ? ಈಗ ಮುಂದೆ ಹೋಗೋಣ. ಸೈನ್ ಟೀಟಾ ಪ್ಲಸ್, ಲಿಸನ್ ಹಿಯರ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಮೈನಸ್ ಸೈನ್ ಟೀಟಾ. ಇಷ್ಟು ಈಗ ನಮಗೆ ಉಳಿದಿದೆ ಆಕ್ಚುಲಿ. ಹೌದಾ? ಕೆಳಗಡೆಗೆ 1 ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ ಆಸ್ ಇಟ್ ಈಸ್ ಏನು ಉಳಿದಿತ್ತು ಅದನ್ನ ಬರ್ದೀನಿ ನೋಡ್ರಿ. ಸೈನ್ ಇದೆ, ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ, ಸಾರಿ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಇದೆ. ಹೌದಾ? ಆಮೇಲೆ ಇಲ್ಲಿ ಟ್ಯಾನ್ ಇದೆ, ಇಲ್ಲಿಗ ಮೈನಸ್ ಸೈನ್ ಆಯ್ತು, ಮೈನಸ್ ಸೈನ್ ಟೀಟಾ ಆಯ್ತು, ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ. ಹಂಗೆ ಓಕೆ, ಇಲ್ಲಿ ತನಕ ಕ್ಲಿಯರ್ ಅಲ್ಲ? ಈಗ ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ ಕ್ಯಾನ್ಸಲ್ ಆಯ್ತು. ಹೌದಾ? ಕರೆಕ್ಟ್ ಅಲ್ಲ? ಎಸ್. ಸೊ ಬಾಕಿ ಉಳಿದಿದ್ದೇನು? ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ. ಹೌದಾ? ಸೊ ಕ್ವೆಶನ್ ಅನ್ನ ಒಂದ್ಸಲ ನೋಡೋಣ. ವಾಟ್ ಈಸ್ ದ ಕ್ವೆಶನ್ ಹಿಯರ್? ಕಾಟ್ ಟೀಟಾ ಪ್ಲಸ್ ಸೀಕೆಂಟ್ ಟೀಟಾ ಇಂಟು ಕೊಸಿಕೆಂಟ್ ಟೀಟಾ ಬರಬೇಕು. ಓಕೆ, ಫೈನ್. ನೋಡಿ ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು? ವಾಟ್ ವಿ ಶಲ್ ಡೂ? ಸೈನ್ ಟೀಟಾ ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಉಳ್ಕೊಂಡಿದೆ, ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ ಇದೆ. ಎನಿಥಿಂಗ್ ಫರ್ದರ್ ಏನಾದರೂ ಮಾಡ್ಬೋದಾ ಮ್ಯಾಮ್? ಏನಾದರೂ ಮಾಡಿದ್ರೆ ಸಚ್ ದಟ್ ವಿ ವಿಲ್ ಗೆಟ್ ಕಾಟ್ ಟೀಟಾ ಪ್ಲಸ್ ಕೊಸಿಕೆಂಟ್ ಇಂಟು ಸೀಕೆಂಟ್ ಇಂಟು ಕೊಸಿಕೆಂಟ್ ಟೀಟಾ ಬರ್ಬೇಕು ನಮಗೆ. ಹೌದಾ? ಸೊ ಏನ್ ಮಾಡ್ಬೇಕು ಹಾಗಿದ್ರೆ? ಏನ್ ಮಾಡಿದ್ರೆ ನಮಗೆ RHS ಆ ರೀತಿ ಬರುತ್ತೆ ಅಂದ್ರೆ ನೋಡಿ, ಐ ಶಲ್ ಡೂ ಒನ್ ಥಿಂಗ್. ಈ 1 ಮೈನಸ್ ಕಾಸ್ ಸ್ಕ್ವಯರ್ ಟೀಟಾನ ನಾನು ಸೈನ್ ಸ್ಕ್ವಯರ್ ಟೀಟಾ ಅಂತ ಹೇಳಿ ಬರ್ಕೋಬಹುದಾ? ಶಲ್ ಐ ರೈಟ್ ಲೈಕ್ ದಟ್? ಓಕೆ, ಸೊ 1 ಮೈನಸ್ ಕಾಸ್ ಸ್ಕ್ವಯರ್ ಟೀಟಾನ ಇಲ್ಲಿ ಬರೀತೀನಿ. 1 ಮೈನಸ್ ಕಾಸ್ ಸ್ಕ್ವಯರ್ ಟೀಟಾನ ನಾನು ಸೈನ್ ಸ್ಕ್ವಯರ್ ಟೀಟಾ ಅಂತ ಹೇಳಿ ಬರೀತೀನಿ. ಡನ್. ಸೊ ಏನಾಗುತ್ತಪ್ಪ ಅದರಿಂದ ಅಂದ್ರೆ, ಬಿಕಾಸ್ ಬಾಕಿ ಚೇಂಜಸ್ ಮಾಡ್ಲಿಕ್ಕೆ ಬರ್ತಿಲ್ಲ. ಈಗ ಈ ಟ್ಯಾನ್ ಅನ್ನೇ ಸೈನ್ ಬೈ ಕಾಸ್ ಅಂತ ಬರೆದ್ರು ಏನಾದ್ರೂ ಕ್ಯಾನ್ಸಲ್ ಮಾಡ್ಲಿಕ್ಕೆ ಟರ್ಮ್ಸ್ ಇದೆನಾ ಅದ್ರ ಜೊತೆಗೆ? ಈಗ ಈ ಹಿಂದೆ ಇಲ್ಲಿ ಯಾಕೆ ಈ ರೀತಿ ಬರ್ಕೊಂಡ್ವಿ ಅಂದ್ರೆ ಕಾಸ್ ಕಾಸ್ ಕ್ಯಾನ್ಸಲ್ ಆಗ್ತಿತ್ತು, ಹಂಗಾಗಿ ಬರ್ಕೊಂಡ್ವಿ. ಹೌದಾ? ಇಲ್ಲೇನಾದ್ರೂ ಕ್ಯಾನ್ಸಲ್ ಆಗ್ತಿತ್ತಾ? ಯಾವ ಟರ್ಮು ಇಲ್ಲ ಜೊತೆಗೆ. ಸೊ ಹಾಗಿದ್ರೆ ಇದನ್ನೇನಾದ್ರೂ ಚೇಂಜ್ ಮಾಡ್ಬೋದು ಅಂದ್ರೆ ಮಾಡ್ಬೋದು. ದಟ್ ಈಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ divided by 1 minus cos square theta is nothing but sin square theta. Okay, fine.
ಮುಂದೇನ್ ಮಾಡ್ಬೋದು? ವಾಟ್ ವಿ ಶಲ್ ಡೂ ನೆಕ್ಸ್ಟ್? ಸೊ ನೋಡಿ, ನಾನು ಇದಿಷ್ಟನ್ನ ಒಂದು ಟರ್ಮ್ ಆಗಿ ಹಾಗೆ ಇದಿಷ್ಟನ್ನ ಒಂದು ಟರ್ಮ್ ಆಗಿ ಅಂದ್ರೆ ಫ್ರಾಕ್ಷನಲ್ ಫಾರ್ಮೆಟ್ ಅಲ್ಲಿ ಬರ್ಕೊಳ್ತೀನಿ. ಬರಿಬೋದಲ್ಲ ಹಾಗೆ? ಎಸ್, ಸೆಪರೇಟ್ ಮಾಡ್ತೀನಿ. ಸೊ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಟೀಟಾ. ಕ್ಲಿಯರ್ ಅಲ್ಲ? ಅರ್ಥ ಆಯ್ತಲ್ಲ? ಓಕೆ, ಫೈನ್. ಸೊ ಹಾಗಿದ್ರೆ ಈಗ ಸೈನ್ ಟೀಟಾ ಹಾಗೆ ಇಲ್ಲಿರ್ತಕ್ಕಂಥ ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಆಯ್ತು. ನೋಡಿ, ಸೈನ್ ಟೀಟಾ ಹಾಗೆ ಇದರಲ್ಲಿ ಒಂದು ಸೈನ್ ಟೀಟಾ ಕ್ಯಾನ್ಸಲ್. ಬಾಕಿ ಉಳಿದಿದ್ದೇನು? ಕಾಸ್ ಬೈ ಸೈನ್. ಹೌದಾ? ಬಾಕಿ ಉಳಿದಿದ್ದೇನಪ್ಪ ಅಂದ್ರೆ ಕಾಸ್ ಬೈ ಸೈನ್, ಕಾಸ್ ಟೀಟಾ ಬೈ ಸೈನ್ ಟೀಟಾ ಉಳ್ಕೊಳ್ತು. ಓಕೆ, ಪ್ಲಸ್ ಈ ಒಂದು ಟ್ಯಾನ್ ಟೀಟಾ ಏನಿದೆ ಅಲ್ಲ, ಟ್ಯಾನ್ ಟೀಟಾ ಏನಿದೆ ಅಲ್ಲ, ಇದನ್ನ ನಾನು ಹಿಂಗೆ ಬರಿಬೋದಾ? ಹೆಂಗೆ ಮ್ಯಾಮ್? ಟ್ಯಾನ್ ಟೀಟಾನ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಹೇಳಿ ಬರಿಬೋದಾ? ಖಂಡಿತ ಬರಿಬೋದು. ಓಕೆ, ಅದೇ ರೀತಿ ಸೈನ್ ಸ್ಕ್ವೇರ್ ಟೀಟಾನ ಹಂಗೆ ಬರ್ಕೊಳ್ತೀನಿ, ಏನು ಮಾಡಲ್ಲ ಅಂತ. ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ 1. ಆರ್ ಯು ಗೆಟಿಂಗ್ ದಿಸ್? ಓಕೆ, ಸೊ ನಾನೇನ್ ಮಾಡಿದೆ, ಈ ಒಂದು ಟ್ಯಾನ್ ಟೀಟಾನ ಇಲ್ಲಿ ಬರೀತಿದ್ದೀನಿ. ಸೈನ್ ಟೀಟಾ ಬೈ ಕಾಸ್ ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಕರೆಕ್ಟ್ ಅಲ್ವಾ? ಇದನ್ನೇ ಫರ್ದರ್ ನಾನು ಇಲ್ಲಿ ಅಪ್ಲೈ ಮಾಡಿದೆ. ಈಗೇನಾಗುತ್ತೆ, ಕಾಸ್ ಟೀಟಾ ಬೈ ಸೈನ್ ಟೀಟಾ ಹಾಗೆ ಇರಲಿ, ಪ್ಲಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾನು ಹಾಗೆ ಇರಲಿ. ಈ ಡಿನೋಮಿನೇಟರ್ ಅಲ್ಲಿ ಇರ್ತಕ್ಕಂಥ ಫ್ರಾಕ್ಷನ್ ಈಗ ರೆಸಿಪ್ರೋಕೇಟ್ ಆಗಿ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಆರ್ ಯು ಗೆಟ್ಟಿಂಗ್ ದಿಸ್? ಏನ್ ಮಾಡಿದೆ ಅರ್ಥ ಆಯ್ತಾ? ಡಿನೋಮಿನೇಟರ್ ಅಲ್ಲಿ ಇರ್ತಕ್ಕಂಥ ಈ ಫ್ರಾಕ್ಷನ್ ಹಾಗೆ ಇರುತ್ತೆ ನ್ಯೂಮರೇಟರ್, ಡಿನೋಮಿನೇಟರ್ ರೆಸಿಪ್ರೋಕೇಟ್ ಆಗುತ್ತೆ. ರೆಸಿಪ್ರೋಕೇಟ್ ಆದಾಗ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ ಆಗಿ ಮಲ್ಟಿಪ್ಲೈ ಆಗುತ್ತೆ. ಸೊ ಸೈನ್ ಟೀಟಾ ಕ್ಯಾನ್ಸಲ್ ಆಗಿ ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಟೀಟಾ, ಹೌದಾ? ಪ್ಲಸ್ 1 ಏನ್ ಉಳಿತು ಇಲ್ಲಿ ಬೇಸಿಕಲಿ ಇಲ್ಲಿ 1 ಉಳಿತು. 1 ಬೈ ಕಾಸ್ ಟೀಟಾ ಬರ್ಕೊಂಡ್ಬಿಡ್ರಿ ಹಂಗೆ, 1 ಬೈ ಕಾಸ್ ಟೀಟಾ ಇಂಟು ಇಲ್ಲೇನು ಉಳಿತು? ಒಂದು ಸೈನ್ ಹೋಯ್ತು. ಇಲ್ಲಿ 0 ಉಳಿದಿರಲ್ಲ, ಮತ್ತೆ 0 ಅಲ್ಲ, ಇಲ್ಲಿ ಸೈನ್ ಟೀಟಾ 1 ಸೈನ್ ಟೀಟಾ 1 ಹಂಗೆ. ಅರ್ಥ ಆಯ್ತಲ್ಲ? ಓಕೆ, ಎಸ್. ಸೊ ಹಾಗಿದ್ರೆ ಇಲ್ಲಿ 1 ಡಿವೈಡೆಡ್ ಬೈ ಬಾಕಿ ಏನು ಉಳಿತು? ಸೈನ್ ಟೀಟಾ ಉಳಿತು. ಹೌದಾ? 2 ಸೈನ್ ಟೀಟಾಗಳಲ್ಲಿ 1 ಸೈನ್ ಟೀಟಾ ಕ್ಯಾನ್ಸಲ್ ಆಗಿದೆ. ಫೈನಲಿ ಕಾಟ್ ಟೀಟಾ ಪ್ಲಸ್ 1 ಬೈ ಕಾಸ್ ಅಂದ್ರೆ ಸಿಕೆಂಡ್ ಟೀಟಾ, 1 ಬೈ ಸೈನ್ ಅಂದ್ರೆ ಕೊಸಿಕೆಂಡ್ ಟೀಟಾ. ಹೌದಾ? ನಮಗೇನು ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ? ಕಾಟ್ ಪ್ಲಸ್ ಸಿಕೆಂಟ್ ಇಂಟು ಕೊಸಿಕೆಂಟ್. ಏನ್ ಬಂದಿದೆ? ಎಸ್, ಕಾಟ್ ಪ್ಲಸ್ ಸಿಕೆಂಟ್ ಇಂಟು ಕೊಸಿಕೆಂಟ್ ಈಸ್ ಅವರ್ RHS. ಹೌದಾ? LHS ಈಗ RHS ಆಗಿ ಚೇಂಜ್ ಆಗಿದೆ. ಹೆನ್ಸ್ ಪ್ರೂವ್ಡ್. ಇಸ್ ದಿಸ್ ಕ್ಲಿಯರ್ ಟಿಲ್ ಹಿಯರ್? ಅರ್ಥ ಆಯ್ತಾ ಈ ಪ್ರಶ್ನೆ? ಓಕೆ, ಎಲ್ಲೆಲ್ಲಿ ಏನೇನು ಚೇಂಜಸ್ ಮಾಡಿದೀವಿ ತಿಳ್ಕೊಳ್ಳಿ. ಬರೀ ಐಡೆಂಟಿಟಿಗಳನ್ನೇ ಹಾಕೊಂಡು ಹೋಗಿರೋದು. ಸೊ ಐಡೆಂಟಿಟಿಗಳು ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಕ್ಲಿಯರ್ ಅಲ್ಲ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕ್ವೆಶ್ಚನ್. ಆಲ್ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಸೊ ಈ ಕ್ವೆಶನ್ ಬೇಸಿಕಲಿ ನಮ್ಮ NCERT ಯಲ್ಲಿ ಇರುವಂಥದ್ದು. ಓಕೆ, ಸೊ ಈ ಕ್ವೆಶನ್ ಏನಿದೆ ಅಲ್ಲ, ನಮ್ಮ NCERT ಯಲ್ಲಿ ಇರುವಂತಹ ಕ್ವೆಶನ್. ಪ್ರೂವ್ ದಟ್ ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಹೇಳ್ತಿದ್ದಾರೆ. ನಾನೇನ್ ಮಾಡ್ಬೇಕು? LHS ನ ತಗೋಬೇಕು, RHS ಕನ್ವರ್ಟ್ ಮಾಡ್ಬೇಕು. ಹೆಂಗ್ ಮಾಡ್ತೀರಾ? LHS ತಗೊಳ್ಳಿ ಈಗ. ಸೊ ದಟ್ ಈಸ್ ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಹೌದಾ? ರಿಮೆಂಬರ್, ಈ ರೀತಿ ಪ್ರಶ್ನೆಗಳು ಬಂದಾಗ ನೀವೇನ್ ಮಾಡಬೇಕು ಅಂದ್ರೆ ಡಿನೋಮಿನೇಟರ್ ಏನಿದೆ ಅಲ್ಲ ಅದನ್ನ ನೀವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಇದರ ಕಾಂಜುಗೇಟ್ ನ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಕಾಂಜುಗೇಟ್ ಅಂದ್ರೆ
ಈ ಒಂದು ಟರ್ಮ್ ಅಲ್ಲಿ ನೆಗೆಟಿವ್ ಸೈನ್ ಇದೆ, ಇದ್ರ ಉಲ್ಟಾ ಅಂದ್ರೆ 1 ಪ್ಲಸ್ ಸೈನ್ ಎ ನ ಜೊತೆಗೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಬೇಕು, ರಿಮೆಂಬರ್. ಓಕೆ, ಸೊ ಹಾಗಿದ್ರೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ನ ಹಾಗೆ ಬರೀರಿ, ಮಲ್ಟಿಪ್ಲೈಡ್ ವಿತ್ ಇದರ ಕಾಂಜುಗೇಟ್ ಏನಾಗುತ್ತೆ 1 ಪ್ಲಸ್ ಸೈನ್ ಎ ಆಗುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ. ಕ್ಲಿಯರ್? ಓಕೆ, ಆಲ್ ರೈಟ್. ಸರಿ, ಈಗ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದ್ರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಓಕೆ, ದಟ್ ಈಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟ್ ಅಲ್ಲಿ ಇದೆ ಇದು, ಹೌದಾ? ಸೊ ದಿಸ್ ಇಸ್ ಆಫ್ ದ ಫಾರ್ಮ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಹಾಗಿದ್ರೆ ಇಲ್ಲಿ ಬರೀರಿ, ದಟ್ ಈಸ್ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ. ಕ್ಲಿಯರ್ ಅಲ್ಲ? ಓಕೆ, ಸೊ ಮುಂದೆ ಹೋಗೋಣ. ಸೊ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವಯರ್ ಎ. 1 ಮೈನಸ್ ಸೈನ್ ಸ್ಕ್ವಯರ್ ಎ ಅಂತ ಹೇಳಿ ಬರ್ಕೊಳ್ತೀನಿ, 1 ಮೈನಸ್ ಸೈನ್ ಸ್ಕ್ವಯರ್ ಎ. ಅಂಡ್ ವಿ ನೋ ದಟ್ ಏನ್ ಗೊತ್ತಿದೆ ನಮಗೆ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವಯರ್ ಎ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವಯರ್ ಎ. ಕರೆಕ್ಟ್ ಅಲ್ಲ? ಕಾಸ್ ಸ್ಕ್ವಯರ್ ಎ ನ ನಾವು ಈ ರೀತಿ ಬರ್ಕೋಬಹುದು. ಆಲ್ರೆಡಿ ಅಲ್ಲಿದೆ, ಈ ಪ್ಲೇಸ್ ಅಲ್ಲೇ ಕಾಸ್ ಸ್ಕ್ವಯರ್ ಎ ಹಾಕ್ಬಿಡ್ರಿ. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್, ಹೌದಾ? ಅಂಡ್ ನಾವ್ ಕಾಸ್ ಸ್ಕ್ವಯರ್ ಎ. ಓಕೆ, ಈಗೇನ್ ಮಾಡ್ತೀನಪ್ಪ ನಾನು ಅಂದ್ರೆ ಐ ಶಲ್ ಡೂ ಒನ್ ಥಿಂಗ್. ಅದೇನು ಅಂದ್ರೆ ಎರಡೂ ಟರ್ಮ್ಗಳಲ್ಲಿ ನ್ಯೂಮರೇಟರ್ ಡಿನೋಮಿನೇಟರ್ ಎರಡರಲ್ಲೂ ಕೂಡ ಸ್ಕ್ವಯರ್ ಕಾಮನ್ ಆಗಿದೆ. ಲೆಟ್ ಮೀ ಡೂ ಲೈಕ್ ದಿಸ್, 1 ಪ್ಲಸ್ ಸೈನ್ ಎ, ಹೌದಾ, ಡಿವೈಡೆಡ್ ಬೈ ಕಾಸ್ ಎ. ಇವೆರಡಕ್ಕೂ ಕಲ್ತಿ ನಾನು ಕಾಮನ್ ಆಗಿ ಒಂದು ಸ್ಕ್ವಯರ್ ಅನ್ನ ಇಲ್ಲಿ ಬರೆದು ಬಿಡ್ತೀನಿ. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವಯರ್. ಓಕೆ, ಸೊ ಹಿಂಗ್ ಮಾಡೋದ್ರಿಂದ ಏನಪ್ಪಾ ಪ್ರಯೋಜನ ಅಂದ್ರೆ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಹಿಂಗೂ ಮಾಡ್ಬೋದು, ಇದಕ್ಕೆ ಸೆಪರೇಟ್ ಆಗಿ ಸ್ಕ್ವಯರ್ ರೂಟು, ಇದಕ್ಕೆ ಸೆಪರೇಟ್ ಆಗಿ ಸ್ಕ್ವಯರ್ ರೂಟ್, ಹಿಂಗೂ ಹಾಕ್ಬೋದು, ಎರಡೂ ಅಪ್ಲೈ ಆಗುತ್ತೆ. ಓಕೆ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್. ಸೊ ಹಿಂಗ್ ಮಾಡಿದ್ರು ಬರುತ್ತೆ, ಸ್ಕ್ವಯರ್ ಕ್ಯಾನ್ಸಲ್, ಸ್ಕ್ವಯರ್ ಕ್ಯಾನ್ಸಲ್, ಹೆಂಗ್ ಮಾಡಿದ್ರು ಅಷ್ಟೇ. ಓಕೆ, ಅಂತೂ ಫೈನಲಿ ಸ್ಕ್ವಯರ್ ಅಂತೂ ಕ್ಯಾನ್ಸಲ್ ಆಗ್ತಿದೆ, ಮಾಡಿದ್ವಿ. ಓಕೆ, ಬಾಕಿ ಉಳಿದಿದ್ದೇನು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ಕ್ವೆಶನ್ ಅಲ್ಲಿ ಏನಿದೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಲ್ಲ. ಓಕೆ, ಸೊ ಈಗ ಒಂದು ಕೆಲಸ ಮಾಡೋಣ. ಅದೇನಪ್ಪ ಅಂದ್ರೆ 1 ಡಿವೈಡೆಡ್ ಬೈ ಕಾಸ್ ಎ ನ ಒಂದ್ ಕಡೆಗೆ, ಓಕೆ, 1 ಡಿವೈಡೆಡ್ ಬೈ ಕಾಸ್ ಎ ಒಂದ್ ಕಡೆಗೆ ಬರೀರಿ, ಸೈನ್ ಎ ಬೈ ಕಾಸ್ ಎ ಇನ್ನೊಂದ್ ಕಡೆ. ಅಂದ್ರೆ ಇವುಗಳನ್ನ ನಾನು ಸೆಪರೇಟ್ ಮಾಡ್ತಿದ್ದೀನಿ. ಈ ಸೆಪರೇಷನ್ ಯಾವಾಗ ಮಾಡ್ಬೋದು ಗೊತ್ತಾ? ಲಿಸನ್ ಹಿಯರ್. ಈ ಸೆಪರೇಷನ್ ಯಾವಾಗ ಮಾಡ್ಬೋದು ಅಂದ್ರೆ ನ್ಯೂಮರೇಟರ್ ಅಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಟರ್ಮ್ ಇದ್ದು ಡಿನೋಮಿನೇಟರ್ ಅಲ್ಲಿ ಒಂದೇ ಟರ್ಮ್ ಇತ್ತು ಅಂದ್ರೆ ಸೆಪರೇಟ್ ಮಾಡ್ಬೋದು. ಇದ್ರ ಉಲ್ಟಾ ಮಾಡ್ಲಿಕ್ಕೆ ಬರಲ್ಲ. ರಿಮೆಂಬರ್ ನೆನ್ಪಿಟ್ಕೋಬಹುದು. ಸೆಪರೇಷನ್ ಯಾವಾಗ್ಲೂ ನ್ಯೂಮರೇಟರ್ ಅಲ್ಲಿ ಅನೇಕ ಟರ್ಮ್ಸ್ ಇದ್ದು ಡಿನೋಮಿನೇಟರ್ ಅಲ್ಲಿ ಒಂದೇ ಟರ್ಮ್ ಕಾಮನ್ ಆಗಿ ಇದ್ದಾಗ ಸೆಪರೇಟ್ ಮಾಡ್ತೀರಾ. ಇಲ್ಲಿನೂ ಒಂದಕ್ಕಿಂತ ಜಾಸ್ತಿ ಟರ್ಮ್ಗಳು ಇತ್ತು, ಆದ್ರೆ ಇಲ್ಲಿ ಒಂದೇ ಟರ್ಮ್ ಇದೆ ಅಂದ್ರೆ ಅವಾಗ ಸೆಪರೇಷನ್ ಮಾಡ್ಲಿಕ್ಕೆ ಬರಲ್ಲ. ಓಕೆನಾ? ಸೊ 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ. ಸೈನ್ ಎ, ಸೊ ದಿಸ್ ಇಸ್ ಬೇಸಿಕಲಿ ಸೈನ್ ಎ ಬೈ ಕಾಸ್ ಎ. ಓಕೆ, ಕಾಸ್ ಎ ಕ್ಲಿಯರ್ ಅಲ್ಲ? ಸೊ 1 ಬೈ ಕಾಸ್ ಎ ಅಂದ್ರೆ, ನಿಮಿಷ ಇದು ಯಾಕೋ ಆಟ ಆಡ್ತಿದೆ. 1 ಬೈ ಕಾಸ್ ಅಂದ್ರೆ ಏನು? ಸೀಕೆಂಟ್ ಎ, ಹೌದಾ? ಸೀಕೆಂಟ್ ಎ ಪ್ಲಸ್ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಎ, ರೈಟ್? ಟ್ಯಾನ್ ಎ. ಸೊ ಹಾಗಿದ್ರೆ ನಮಗೇನ್ ಬರ್ಬೇಕಾಗಿತ್ತೋ ಅದು ಬಂದಿದೆ. ಕ್ಲಿಯರ್? ಸೊ ಇದೇನಿದು? ಇದು ನಮ್ಮ
RHS. This is our RHS. LHS is equal to RHS ಆಯ್ತು. ಕ್ಲಿಯರ್? ಅರ್ಥ ಆಯ್ತಲ್ಲ? ಓಕೆ, ತುಂಬಾ ಈಸಿ ಆಗಿದೆ. ಇದೇ ರೀತಿ ಇನ್ನೊಂದು ಕ್ವೆಶನ್ ಈಗ ಸಾಲ್ವ್ ಮಾಡೋಣ. ಓಕೆ, ಸೇಮ್ ಕೈಂಡ್ ಆಫ್ ಕ್ವೆಶನ್, ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಸೊ ಎರಡರಲ್ಲಿ ಯಾವ ರೀತಿ ಪ್ರಶ್ನೆ ಬಂದ್ರೂ ಯು ಕ್ಯಾನ್ ಸಾಲ್ವ್ ಈಸಿಲಿ. ಓಕೆ, ಸೊ ಮೊದಲನೇದಾಗಿ LHS, ದಟ್ ಈಸ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಇದೆ. ಹೌದಾ? ಮಲ್ಟಿಪ್ಲೈಡ್ ವಿತ್ ಇದರ ಕಾಂಜುಗೇಟ್. ಹೌದಾ? ಇದರ ಕಾಂಜುಗೇಟ್ ಅಂದ್ರೆ ಏನು? ಸೇಮ್ ಟರ್ಮ್ಸ್ ಗಳನ್ನ ಬರೀತೀರಾ ವಿತ್ ಪಾಸಿಟಿವ್ ಸೈನ್. ಹೌದಾ? ದಟ್ ಈಸ್ 1 ಪ್ಲಸ್ ಕಾಸ್ ಎ divided by 1 plus cos A. Clear? Okay. So now, ಈಗ 1 plus cos A into 1 plus cos A ಅಂದ್ರೆ 1 plus cos A whole square divided by ಇದು 1 minus cos A into 1 plus cos A ಅಂದ್ರೆ 1 square minus cos square A. Clear ಅಲ್ಲ? ಸರಿ, ಈಗ ಮುಂದೆ ನೋಡಿ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವಯರ್ ಎ. ಹೌದಾ? 1 ಮೈನಸ್ ಕಾಸ್ ಸ್ಕ್ವಯರ್ ಎ. ಈಗ ದಿಸ್ ಇಸ್ ನಾವ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಹಾಗೆ ಇರಲಿ. ಕೆಳಗಡೆಗೆ 1 ಮೈನಸ್ ಕಾಸ್ ಸ್ಕ್ವಯರ್ ಅಂದ್ರೆ ಏನ್ ಬರೀತೀರಾ? ಸೈನ್ ಸ್ಕ್ವಯರ್ ಅಂತ ಹೇಳಿ ಬರೀತೀರ. ದಟ್ ಈಸ್ ಸೈನ್ ಸ್ಕ್ವಯರ್ ಎ. ಕ್ಲಿಯರ್? ಓಕೆ, ಫೈನ್. ಸೊ ಈಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಎರಡಕ್ಕೂ ಕಲಿಸಿ ಒಂದು ಸ್ಕ್ವಯರ್ ಅನ್ನ ಹಾಕ್ಬಿಡೋಣ. ಅದೇನು? 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವಯರ್. ಕ್ಲಿಯರ್? ಸೊ ನಾವು ಸ್ಕ್ವಯರ್ ರೂಟ್ ಹಾಗೆ ಸ್ಕ್ವಯರ್ ಕ್ಯಾನ್ಸಲ್ ಆಯ್ತು. ಬಾಕಿ ಉಳಿದಿದ್ದೇನು? 1 ಬೈ ಸೈನ್ ಎ. ಹೌದಾ? ಪ್ಲಸ್ ಕಾಸ್ ಎ ಬೈ ಸೈನ್ ಎ. ಸೊ ವಾಟ್ ಈಸ್ 1 ಬೈ ಸೈನ್ ಎ? 1 ಬೈ ಸೈನ್ ಎ ಈಸ್ ಕೊಸಿಕೆಂಟ್ ಎ. ಇಲ್ಲೇ ಬರೀತೀನಿ. ಸೊ ದಿಸ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಎ. ಹೌದಾ? ಪ್ಲಸ್ ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಎ. ದಿಸ್ ಇಸ್ ನಥಿಂಗ್ ಬಟ್ ಕಾಟ್ ಎ. ಡನ್? ಅರ್ಥ ಆಗ್ತಿದೆ ಅಲ್ಲ? ಸೊ ಕೊಸಿಕೆಂಟ್ ಪ್ಲಸ್ ಕಾಟ್ ಆಯ್ತು. ದಟ್ ಈಸ್ LHS is equal to RHS. LHS is equal to RHS. Done? ಈಗ ನಮ್ಮ ಮುಂದಿನ ಪ್ರಶ್ನೆ, prove that secant A into 1 minus sin A into secant A plus tan A is equal to 1 ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕಂತೆ. ಓಕೆ, ಫೈನ್, ಪ್ರೂವ್ ಮಾಡೋಣ. ಸೊ ಈಗ ಸೀಕೆಂಟ್ ಎ ಇಂಟು 1 ಮೈನಸ್ ಸೈನ್ ಎ ಹಾಗೆ ಬರ್ಕೊಳ್ರಿ ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಇದಿಷ್ಟು ಈಗ 1ಗೆ ಈಕ್ವಲ್ ಅಂತ ನಾವು ತೋರಿಸ್ಬೇಕು. ರೈಟ್? ಓಕೆ. ಸೊ ಒಂದು ಕೆಲಸ ಮಾಡ್ತೀನಿ, ಈ ಸೀಕೆಂಟ್ ಎನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀನಿ. ಶಲ್ ವಿ ಡೂ ಲೈಕ್ ದಟ್? ಮಾಡ್ಬೋದಲ್ಲ? ಹಾ, ಮಾಡೋಣ. So secant A into 1 is secant A. Secant A into 1 is secant A minus secant A into sin A. Secant A into sin A. Okay. ಈ ಕಡೆಗೆ secant A plus tan A ಹಂಗೆ ಇರಲಿ. ಸರಿ? ಈಗೇನ್ ಮಾಡ್ಬೋದು ಅಂದ್ರೆ, ಲಿಸನ್ ಹಿಯರ್, ಇಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇದೆ. ಹೌದಾ? ಇಲ್ಲಿ ನಮಗೆ ಸೀಕೆಂಟ್ ಎ ಮೈನಸ್ ಸೀಕೆಂಟ್ ಎ ಇಂಟು ಸೈನ್ ಎ ಇದೆ. ಓಕೆ, ನಾನೇನ್ ಮಾಡ್ತೀನಿ ಈಗ ಅಂದ್ರೆ, ಇಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇದೆ ಅಲ್ಲ, ಇಲ್ಲಿ ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಬರೋದು ಹಂಗೆ ಮಾಡ್ಕೊಳ್ಲಿಕ್ಕೆ ಆಗುತ್ತಾ ಅಂತ ನೋಡ್ತೀನಿ. ಓಕೆ, ಅವಾಗ ಏನಾಗುತ್ತೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಿಗೆ ಬರುತ್ತೆ. ಹೌದಾ? ಬರುತ್ತೆ ಮ್ಯಾಮ್, ಆದ್ರೆ 1 ಬರಬೇಕಲ್ಲ. 1 ಬರುತ್ತೆ, ಟ್ರೈ ಮಾಡೋಣ ನೆಕ್ಸ್ಟ್. ಓಕೆ, ಸೊ ಈಗ ಲೆಟ್ ಮೀ ಡೂ ಒನ್ ಥಿಂಗ್. ಒಂದು ಕೆಲಸ ಏನ್ ಮಾಡ್ಬೋದು ಅಂದ್ರೆ, ಸೀಕೆಂಟ್ ಎ ಮೈನಸ್ ಸೀಕೆಂಟ್ ಎ ನಾನು 1 ಬೈ ಕಾಸ್ ಎ ಅಂತ ಹೇಳಿ ಬರ್ಕೊಳ್ತೀನಿ. ಬರಿಬೋದಲ್ಲ ಹಿಂಗೆ? ಎಸ್. ಸೈನ್ ಎನ ಆಸ್ ಇಟ್ ಈಸ್ ಬರ್ಕೊಳ್ರಿ.
ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹಾಗೆ ಬರೆಯೋಣ. ಓಕೆ, ನೌ ವಾಟ್ ಹ್ಯಾಪನ್ಸ್, ಸೀಕೆಂಟ್ ಎ ಆಸ್ ಇಟ್ ಈಸ್ ಇರುತ್ತೆ ಮೈನಸ್ ಸೈನ್ ಎ ಇಂಟು 1 ಈಸ್ ಸೈನ್ ಎ ಬೈ ಕಾಸ್ ಎ ಆಸ್ ಇಟ್ ಈಸ್. ಓಕೆ, ಇದಿಷ್ಟು ಆಯ್ತಾ? ಈ ಕಡೆಗೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಡನ್. ಓಕೆ, ಸೊ ಈಗ ಇದನ್ನ ನಾನು ಟ್ಯಾನ್ ಅಂತ ಹೇಳಿ ಬರಿಬೋದಾ? ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಅಂತ ಹೇಳಿ ಬರಿಬೋದಾ? ಎಸ್. ಸೊ ಇಲ್ಲಿ ಬರೆಯೋಣ, ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಇಂಟು ಈ ಕಡೆಗೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಓಕೆ, ಸೊ ದಿಸ್ ಇಸ್ ಆಫ್ ದ ಫಾರ್ಮ್ a minus b into a plus b, a minus b into a plus b. So a plus b into a minus b ಅನ್ನು ನಾನು secant square a minus tan square a ಅಂತ ಹೇಳಿ ಬರೀಬಹುದಾ? secant square a minus tan square a ಅಂತ ಹೇಳಿ ಬರೀಬಹುದಾ? ಈಗ ಐಡೆಂಟಿಟಿಯಲ್ಲಿ ಯಾವುದಾದ್ರೂ ರೀತಿಯ ಐಡೆಂಟಿಟಿ ಇದೆನಾ? secant square a minus tan square is equal to 1 ಅಂತ ಎಲ್ಲಾದ್ರೂ ಇದೆನಾ? ಇದೆ, ಕರೆಕ್ಟ್ ಅಲ್ವಾ? ಸೊ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಈಸ್ ನಥಿಂಗ್ ಬಟ್ 1. ಹಿಂಗೂ ಮಾಡ್ಬೋದು, ಇಲ್ಲ ಅಂದ್ರೆ ಎಲ್ಲಿದೆ ಅದು? ಸಿ, ಹಿಂಗೂ ಮಾಡ್ಬೋದು. ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಕೂಡ ಹೌದು. ಇಲ್ಲ ಅಂದ್ರೆ ಸೀಕೆಂಟ್ ಸ್ಕ್ವಯರ್ ಎ ನಾವು 1 ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಹೇಳಿ ಬರಿಬೋದಾ? ಹಾಗೆ ಸೋ ಸಾರಿ, ಟ್ಯಾನ್ ಸ್ಕ್ವಯರ್ ಎ ಮೈನಸ್ 1 ಅಂತ ಹೇಳಿ ಬರಿಬೋದು. ಹೌದಾ? ಇಲ್ಲೇ ಇದೆ, ತಡೀರಿ, ಇಲ್ಲಿದೆ ಅದು ಫಾರ್ಮುಲಾ, ಇಲ್ಲೇ ಬರೀತೀನಿ ಇರ್ರಿ. ಸೊ ವಿ ಹ್ಯಾವ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ಎ. ಹೌದಾ? ಸೊ ಸೀಕೆಂಟ್ ಸ್ಕ್ವಯರ್ ಎ ಜಾಗದಲ್ಲಿ ಐ ಶಲ್ ರೈಟ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. ಹೌದಾ? ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಹಿಂಗೂ ಬರಿಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು 1 ಅಂತಾನು ಬರಿಬಹುದು. ಟ್ಯಾನ್ ಸ್ಕ್ವಯರ್ ಎ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಸೊ ಫೈನಲಿ ಯು ಆರ್ ರಿಮೈನಿಂಗ್ ವಿತ್ 1. ಹೆಂಗ್ ಮಾಡಿದ್ರು ಓಕೆ. ಓಕೆ, ಕ್ಲಿಯರ್ ಅಲ್ಲ? ಅರ್ಥ ಆಯ್ತಲ್ಲ? ಸೊ LHS is equal to RHS. So this is our RHS. LHS ಇವಾಗ ನಮ್ಮ RHS ಆಗಿದೆ. ಡನ್? ಇಸ್ ದಿಸ್ ಕ್ಲಿಯರ್? ಸೊ ಡಿಫಿಕಲ್ಟ್ ಅನಿಸ್ತಿದೆನಾ? ಈಸಿ ಇದೆ ತಾನೆ? ಫಸ್ಟ್ ಆಫ್ ಆಲ್ ಈ ಕ್ವೆಶನ್ ಡಿಫಿಕಲ್ಟ್ ಅಂತ ಏನೋ ಇಲ್ಲಿ ಕೊಟ್ಟಾರೆ, ಆದರೆ ಡಿಫಿಕಲ್ಟ್ ಯಾವ ರೀತಿಯಿಂದನೂ ಇಲ್ಲ. ಇದು ಸಿಂಪಲ್. ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ವಿ, ಬರೆದ್ವಿ. ಏನ್ ಚೇಂಜ್ ಮಾಡಿದ್ವಿ ಅಂದ್ರೆ ಸೀಕೆಂಟ್ ಅನ್ನ 1/cos ಅಂತ ಬರ್ಕೊಂಡ್ವಿ. ಹೌದಾ? ಸೊ ಸೈನ್ ಬೈ ಕಾಸ್ ಅಂದ್ರೆ ಅದೇನಾಯ್ತು? ಟ್ಯಾನ್ ಆಯ್ತು. ನೆಕ್ಸ್ಟ್ ಸೊ ಸೀಕೆಂಟ್ ಮೈನಸ್ ಟ್ಯಾನ್ ಇಂಟು ಸೀಕೆಂಟ್ ಪ್ಲಸ್ ಟ್ಯಾನ್ ಅನ್ನ ಈ ಫಾರ್ಮೆಟ್ ಅಲ್ಲಿ ಬರ್ಕೊಂಡ್ವಿ, a ಸ್ಕ್ವಯರ್ ಮೈನಸ್ b ಸ್ಕ್ವಯರ್ ಫಾರ್ಮೆಟ್ ಅಲ್ಲಿ. ಸೊ ಹಾಗೆ ಬೇಸಿಕಲಿ ಡೈರೆಕ್ಟ್ ಆಗಿ ಇದನ್ನ 1 ಅಂತ ಹೇಳಿ ಬರ್ದ್ ಬಿಡ್ಬೋದು. ಸೀಕೆಂಟ್ ಸ್ಕ್ವಯರ್ ಮೈನಸ್ ಟ್ಯಾನ್ ಸ್ಕ್ವಯರ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 1. ಓಕೆ, ನಿಮಗೆ ಅಲ್ಲಿನೂ ಗೊತ್ತಾಗಿಲ್ಲ, ಏನಾದ್ರೂ ಕನ್ಫ್ಯೂಷನ್ ಆಯ್ತು ಅಂದ್ರೆ ಸೀಕೆಂಟ್ ಸ್ಕ್ವಯರ್ ಎ ಈಸ್ ನಥಿಂಗ್ ಬಟ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ, ಎರಡು ಕ್ಯಾನ್ಸಲ್ ಆಗಿ 1 ಬರುತ್ತೆ. ಕ್ಲಿಯರ್? ಓಕೆ, ಆಲ್ ರೈಟ್. ಸರಿ. ಸೊ ಮಕ್ಕಳೇ, ಇವತ್ತಿನ ಸೆಷನ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು LBA ಬೇಸ್ಡ್ ಕ್ವಶನ್ಸ್ಗಳನ್ನ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಮೇಲೆ ಸಾಲ್ವ್ ಮಾಡಿದಾಯ್ತು. ಓಕೆ, ಇನ್ನು ಮುಂದೆ ಲೈವ್ ಸೆಷನ್ಗಳು ಅಲ್ಲೆಲ್ಲ ಇದ್ದಾಗ, ಮ್ಯಾರಥಾನ್ಗಳು ಈ ರೀತಿ ಕಂಡಕ್ಟ್ ಮಾಡಿದಾಗ ಖಂಡಿತ ಈ ಒಂದು ಚಾಪ್ಟರ್ನ ಮೇಲೆ ಇನ್ನೂ ಬೇರೆ ಬೇರೆ ರೀತಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಬಟ್ ಪ್ರೂವಿಂಗ್ ಅಂತ ಬಂದಾಗ ಈ ರೀತಿ ಪ್ರಶ್ನೆಗಳು ಆಲ್ಮೋಸ್ಟ್ ನಿಮಗೆ ಬರುವಂಥದ್ದು. ಓಕೆ, ಆಲ್ ರೈಟ್. ಎಲ್ರಿಗೂ ಈ ಒಂದು ಸೆಷನ್ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೊಂದು ಸೆಷನಲ್ಲಿ ಮತ್ತೊಂದು ಚಾಪ್ಟರ್ನ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.